ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಕ್ಷಾ ಕಟ್ಟೆಬೆಳಗುಳಿ. ಪ್ರತಿ ವಾರ ಒಬ್ಬೊಬ್ಬ ರಾಜಕೀಯ ವ್ಯಕ್ತಿಗಳ ಮನೆ ಅನಾವರಣಗೊಳ್ಳೋದು ನಿಮ್ಮ ನೆಚ್ಚಿನ ಜನಪ್ರಿಯ ಕಾರ್ಯಕ್ರಮ ಹೋಮ್ ಮಿನಿಸ್ಟರ್ನಲ್ಲಿ ಮಾತ್ರ. ರಾಜಕೀಯ ವ್ಯಕ್ತಿಗಳ ವೈಯಕ್ತಿಕ ಬದುಕಿನ ಜೊತೆಗೆ ಅವರು ನಡೆದು ಬಂದ ದಾರಿಯ ಹಿನ್ನೋಟವನ್ನು ಹೊತ್ತು ತರೋ ಕಾರ್ಯಕ್ರಮವೇ ಹೋಮ್ ಮಿನಿಸ್ಟರ್. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಮ್ಮ ಜೊತೆಲಿದ್ದಾರೆ ಈ ರಾಜ್ಯದ ಕಾಯಂ ಮುಖ್ಯಮಂತ್ರಿಗಳು. ಇವರು ಜನ ಆಯ್ಕೆ ಮಾಡಿರುವಂತಹ ಮುಖ್ಯಮಂತ್ರಿಗಳಲ್ಲ, ಇವರು ಜನರು ಮೆಚ್ಚಿದಂತಹ ಮುಖ್ಯಮಂತ್ರಿಗಳು. ಬನ್ನಿ, ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ, ಹಾಗೆ ಅವರ ಧರ್ಮಪತ್ನಿ ಪದ್ಮಾ ಅವರಿದ್ದಾರೆ. ಅವರಿಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈ ರಾಜ್ಯದ ಕಾಯಂ ಮುಖ್ಯಮಂತ್ರಿ, ಅದರಲ್ಲೂ ಕೂಡ ಜನ ಮೆಚ್ಚಿರುವಂತಹ ಮುಖ್ಯಮಂತ್ರಿ ನೀವು. ಸೊ ಹಾಗಾಗಿ ಆ ಒಂದು ನಿಮ್ಮ ಬಿರುದಿನಿಂದಲೇ ಶುರು ಮಾಡುವಂತಹ ಆಸೆ. ಮುಖ್ಯಮಂತ್ರಿ ಅನ್ನುವಂತಹ ಒಂದು ಬಿರುದು, ಈ ಒಂದು ಪದ ನಿಮ್ಮ ಜೊತೆಗೆ ಉಡಲಿಕ್ಕೆ ನಾಟಕ ಕಾರಣವಾಗಿತ್ತು. ಆ ನಾಟಕಕ್ಕೆ ನೀವು ಎಂಟ್ರಿ ಆಗಿದ್ದು ಹೇಗೆ? ಯಾವ ನಾಟಕ ಈ ಒಂದು ಬಿರುದನ್ನು ನಿಮಗೆ ತಂದುಕೊಡ್ತು? ಮುಖ್ಯಮಂತ್ರಿ ನಾಟಕನ ಡೆಲ್ಲಿಯಿಂದ ನಮ್ಮ ಲೋಹಿತ್ ಆಶ್ವ ಅವರು ಮತ್ತು ಅವರ ಸ್ನೇಹಿತರು ವಾಲ್ಟರ್ ಡಿಸೋಜ ಅಂತ ತಂದಿದ್ರು. ಆ ನಾಟಕ ಮಾಡಿಸ್ಬೇಕು ಅಂದಾಗ ಮಾಡಿಸೋಣ ನಮ್ಮ ಕಲಾಗಂಗೋತ್ರಿ ಅಂತ ಇವು ಚಿಂತನೆ ಮಾಡ್ದವು ರಾಜಾರಾಮನ್. ಅದು ಕೂತ್ಕೊಂಡು ಒಂದು ದಿವಸ ಓದಿದಾಗ ತಲೆ ಬಿಡ ಅರ್ಥ ಆಗಿಲ್ಲ. ರಾಜಕಾರಣ ನಮಗೇನು ಸಂಬಂಧ ಇರಲಿಲ್ಲ ಅವಾಗ, ರಾಜಕೀಯದ ಸಂಬಂಧವೇ ಇರಲಿಲ್ಲ. ನಾನು ಹೇಳ್ತಿರೋ 1980 ಟೈಮ್ನಲ್ಲಿ. ನಿಮ್ಗೆ ಎಷ್ಟು ವಯಸ್ಸಿರ್ಬೋದು? 27 ವರ್ಷ. 53 ನಾನು ಹುಟ್ಟಿರೋದು. 1900 27 ಮುಗಿದಿತ್ತೇನೋ, 28ನೇ ವಯಸ್ಸು. ನಾವು ಮಾಡೋಕ್ಕೆ ಇಷ್ಟ ಎಲ್ಲ ಒಪ್ಕೊಂಬಿಟ್ಟಿದ್ದೀವಿ. ಅವನು ಬೇಜಾರಾಗುತ್ತೆ ಅಂತ. ನೋಡಪ್ಪ, ನಾನು ರಾಜಾರಾಮ ಪಾತ್ರ ಮಾಡೋಕ್ಕಾಗಲ್ಲ, ನೀವೇ ಯಾರಾದರೂ ಮಾಡೋದಾದ್ರೆ ಮುಖ್ಯಮಂತ್ರಿ ರೋಲ್ನ ಮಾಡಿ ನಾವು ಡೈರೆಕ್ಟ್ ಮಾಡ್ತೀವಿ, ನಮ್ಮ ಸಂಸ್ಥೆಯವರು ರಿಸ್ಕ್ ತೊಗೋತೀವಿ. ಡೈರೆಕ್ಟ್ ಮಾಡಿ ಶೋ ಫಿಕ್ಸ್ ಆಗ್ಬಿಟ್ಟು ಮುಖ್ಯಮಂತ್ರಿ ಹೆಸರಿತ್ತಲ್ಲ, ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿ 8 ಶೋ, ಆ 8 ಶೋ ಹಾಕ್ಕೊಂಡು ಟಿಕೆಟ್ ನೋಡಿದ್ರೆ ಸೇಲ್ ಆಗೋಕ್ಕೆ ಶುರು ಆಗ್ಬಿಟ್ಟಿದೆ. ನಮ್ದು ಯಾರೂ ಪಾಪ್ಯುಲರ್ ವ್ಯಕ್ತಿಗಳಲ್ಲ ಅವಾಗಿನ್ನೂ. ಇದೇ ನಾಟಕನೇ ನಮ್ಮ ದೊಡ್ಡದು. ಅದು ಯಾಕೆ ಹಿಂಗಂತಂದಾಗ ಜನ ಮುಖ್ಯಮಂತ್ರಿ ಟೈಟ್ಲ್ ಇದೆಯಲ್ಲ ಏನೋ ಕುತೂಹಲಕ್ಕೆ ಬರ್ತಾರೆ ಅಂತ. ಲೋಹಿತ್ ಅವರು ತುಮಕೂರಿಂದ ಮೇಷ್ಟ್ರ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದು ಪ್ರಾಕ್ಟೀಸ್ ಮಾಡಿ ವಾಪಸ್ ಹೋಗೋರು. ನಾನು ಅವ್ರ ರೂಮಲ್ಲೇ ಇರ್ತಿದ್ದೆ. ನನಗೇನು ಅವಾಗ ಬ್ಯಾಚುಲರ್ ಆದ್ದರಿಂದ ಮನೆ ಮಠ ಏನು ಇರಲಿಲ್ಲ. ಯಾರ ಮನೆ ಅಂದ್ರೆ ಅವ್ರ ಮನೇಲಿ ಮಲ್ಕೊತಿದ್ದೆ. ಅವಾಗ ಅವ್ರ ರೂಮಲ್ಲೇ ನಾಟಕ ಪ್ರಾಕ್ಟೀಸು ಇಬ್ಬರು ಮಾಡ್ತಾ 3 ದಿವಸ ಐತೆ ಎನ್ನುವಾಗ ನಾಟಕ ಶೋ ಇರ್ಬೇಕಾದ್ರೆ ಜ್ವರ ಬಂತು ಇಬ್ಬರಿಗೂ. ಜ್ವರ ಬಂದಾಗ ಅವರಿಗೆ ಟೈಫಾಯ್ಡ್ ಅಂತ ಟರ್ನ್ ಆಗೋಯ್ತು. ಯಾರು ಮಾಡೋದು ರಾಜಾರಾಮ್ ನೀನು ಮಾಡಪ್ಪ, ನಿನಗೆ ಅನುಭವ ಇದೆ. ನಾನು ಮಾಡಲ್ಲ, 80 ಪುಟ ಡೈಲಾಗ್ ಇದೆ, ಯಾರ ಕೈಲಾಗಿದೆ. ಆಮೇಲೆ ಆ ನಾಟಕದಲ್ಲಿ ಮೂಮೆಂಟ್ ಇಲ್ಲ, ಸಂಗೀತ ಇಲ್ಲ, ಹಾಡಿಲ್ಲ, ಏನಿಲ್ಲ, ಬರೀ ಮಾತು. ಒಂದು ಕಂಡೀಷನ್ ಅಂತ ಹೇಳಿದೆ, ನಾಟಕ ಮಾಡ್ತೀನಿ, ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಕಾಮೆಂಟ್ ಮಾಡಬಾರ್ದು. ಆಮೇಲೆ ಸ್ಕ್ರಿಪ್ಟಲ್ಲಿ ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ಬಾರ್ದು. ನಾಟಕ ಆಡ್ದು ಚಪ್ಪಾಳೆ ಬಿತ್ತು, ಹ್ಯಾಕ್ ಬಿತ್ತು ಅಂತ ಗೊತ್ತಿಲ್ಲ. 50 ಭಾಗ ಡೈಲಾಗ್ ನಾನು ಅದ್ರಾಗ ಹೇಳಿಲ್ಲ. ಅಲ್ಲಿರೋವು ಏನೇನೋ ಸೇರಿಸ್ಕೊಂಡು ನಾನೇ ಮಾತಾಡ್ಬಿಟ್ಟಿದ್ದೀನಿ. ನನ್ನ ಅದೃಷ್ಟ ಚೆನ್ನಾಗಿತ್ತೇನೋ ಕ್ಲಿಕ್ ಆಗೋಯ್ತು. 8 ಶೋ ಹೌಸ್ಫುಲ್ಲು. ಆಮೇಲೆ ಅದು ಗಂಭೀರವಾದ ನಾಟಕ ಹೋಗಿ ಹಾಸ್ಯ ನಾಟಕ ಆಗೋಯ್ತು. ಜನಗಳು ಬರೀಬೇಕಾದ್ರೆ ಏನಾಗುತ್ತೆ ಮಾಧ್ಯಮದಲ್ಲಿ, ಅವಾಗ ಒಂದು 5-6 ಜನ ಚಂದ್ರು ತೆಗೆದಿದ್ರು. ಮೈಕೋ ಚಂದ್ರು ಅಂತ ಒಬ್ಬರಿದ್ರು, ತಬಲಾ ಚಂದ್ರು ಅಂತ ಒಬ್ಬರಿದ್ರು, ಹಾರ್ಮೋನಿಯಂ ಚಂದ್ರು ಅಂತ ಒಬ್ಬರಿದ್ರು. ಅದಾದಮೇಲೆ ಸಿ ಕೈ ಚಂದ್ರು ಎಂಟ್ರು ಆಗಿದ್ರು. ಈಗ ಗುರ್ಸ್ಬೇಕಲ್ಲ ಯಾರು ನಾಟಕದಲ್ಲಿ, ಎಲ್ಲರೂ ನಾಟಕ ಮಾಡ್ತಿದ್ವಲ್ಲ, ಯಾರು ಮಾತಾಡೋದು ಮುಖ್ಯಮಂತ್ರಿ ಪಾತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಅಂತ ಬರೆಯೋಕ್ಕೆ ಶುರು ಮಾಡೋದು. ಅದು ಅಷ್ಟುದ್ದ ನಿಮ್ಮ ಜರ್ನಲಿಸಮ್ನಲ್ಲಿ ಪ್ರಾಬ್ಲಮ್ ಎಲ್ಲ ಕಟ್ ಮಾಡೋಕ್ಕೆ ಹೋದ್ರು. ಮುಖ್ಯಮಂತ್ರಿ ಕಟ್ ಮಾಡಿ ಮುಖ್ಯಮಂತ್ರಿಯಾಗಿ ಚಂದ್ರು, ಹಿಂಗಾಗಿ ಅದು ಹಂಗೆ ಫಿಕ್ಸ್ ಆಗಿ. ಹಾಗಾಗಿ ಇಡೀ ಕರ್ನಾಟಕಕ್ಕೆ ಯಾವಾಗಲೂ ಕೂಡ ನೆನಪಲ್ಲಿ ಉಳಿಯುವಂಥ ಮುಖ್ಯಮಂತ್ರಿ ಚಂದ್ರು ಸಿಕ್ಕಿದ್ರು. ಅದು ಸುದ್ದಿ ಆಯಿತು, ಪ್ರಚಾರ ಆಗಿದ್ದಾಗೋಯ್ತು. ಹೆಸರು ಅಧಿಕೃತನೂ ಆಗೋಯ್ತು. ಸದನದಲ್ಲಿ ಹಿಂಗೆ ಒಂದು ಕಡೆ ಗಲಾಟೆಯಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಮಾನ್ಯ JH ಪಟೇಲ್ರಿದ್ದಾಗ ಇಬ್ಬರು ಮುಖ್ಯಮಂತ್ರಿಗಳು ಸಂವಿಧಾನದಲ್ಲಿ ಇರಲ್ಲ, ಇವರು ಇರಬಾರ್ದು, ಹೆಂಗೆ ತಪ್ಪಾಗುತ್ತೆ, ಇದು ಒಳ್ಳೇದಲ್ಲ. ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೀನಿ, ಮುಖ್ಯಮಂತ್ರಿ ಚಂದ್ರು ಅವರು ಮುಖ್ಯಮಂತ್ರಿ, ಇಬ್ಬರು ಹೆಂಗಿರೋಕ್ಕಾಗತ್ತೆ ಮುಖ್ಯಮಂತ್ರಿ. ಸಮಾಜಕ್ಕೆ ಶುರುವಾಗಿದ್ದು ಗಲಾಟೆ ಸೀರಿಯಸ್ ಆಗ್ಬಿಡ್ತು. ಆಮೇಲೆ ಪಟೇಲ್ ನಿಂತ್ಕೊಂಡು ಇಲ್ಲಿ ಮುಖ್ಯಮಂತ್ರಿ ಯಾರು ಅಂದರು. ನಾನೇ ತಾನೇ, ನಾನು ಅಬ್ಜೆಕ್ಟ್ ಮಾಡಬೇಕು, ಅವ್ನು ಮುಖ್ಯಮಂತ್ರಿ ಹೆಸರು ಇಟ್ಕೊಂಡಿರ್ತೀನಿ, ನೀವೆಲ್ಲ ಯಾಕೆ ಜೀವ ಪಡ್ತೀರ, ನಾನೇ ಆನಂದವಾಗಿದ್ದೀನಿ, ನಾನು ಮಾಜಿ ಆಗ್ತೇನೆ, ಅವನಾಗಲ್ಲ ಅಂತ ಅದೃಷ್ಟ ಅವನಿಗೆ ಸಿಕ್ಕಿದೆ. ಡಿಕ್ಲೇರ್ ಮಾಡಿಬಿಡಿ, ಅಧಿಕೃತವಾಗಿ ಅವ್ನು ಗೆಜೆಟ್ ನೋಟಿಫೈ ಮಾಡಿಸ್ಬಿಡಿ ಅಂತ. ನೋಟಿಫೈ ಆಗಿ ಈಗ ಪಾಸ್ಪೋರ್ಟ್ ಆದಿಯಾಗಿ ಮುಖ್ಯಮಂತ್ರಿ. ಸೊ ಇಷ್ಟೆಲ್ಲವನ್ನ ನಾವು ಮುಖ್ಯಮಂತ್ರಿ ಚಂದ್ರು ಯಾಕೆ ಬಂತು ಅನ್ನುವಂಥ ಹಿನ್ನೆಲೆಯನ್ನು ಕೇಳಿದ ಮೇಲೆ ಮುಖ್ಯಮಂತ್ರಿ ನಾಟಕದ ಒಂದು ಡೈಲಾಗ್ ನಿಮ್ಮ ಬಾಯಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬರಬೇಕು. ಬೆಳಗ್ಗೆ ಎದ್ದ ಕೂಡಲೇ ಶ್ರೀಕೃಷ್ಣನ ಪೂಜೆ ನಂತರ ಸುದರ್ಶನ ದರ್ಶನವಾಯಿತು. ಈ ದಿನ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಕ್ಷಮಿಸಬೇಕು ಅಂತ ನಿಧಾನವೇನು ಆಗಲಿಲ್ಲ. ಈ ದಿನ ಹೆಚ್ಚು ಕೆಲಸ ಇರೋದ್ರಿಂದ ಪೂಜೆ ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟೆ. ತಾವೇನೋ ಕೇಳೋಕ್ಕೆ ಬಯಸ್ತಾ ಇದ್ದೀರಾ, ಮಾತಾಡಬೇಕಾಗಿರೋರು ತಾವು ತಾನೇ, ಮಾತಾಡಿ. ಹರಿಶಂಕರ್ ತ್ರಿಪಾಠಿ ಕಾರ್ಮಿಕ ಖಾತೆಯಿಂದ ಉದ್ಯೋಗ ಖಾತೆ ತನಕ ತನ್ನ ಯೋಗ್ಯತೆ ಪ್ರದರ್ಶನ ಮಾಡಿದ್ದಾನೆ. ಹಾಗಿದ್ದು ಅವನನ್ನು ಕಳೆದ 5 ವರ್ಷಗಳಿಂದ ನೀವು ಗೃಹ ಮಂತ್ರಿ ಮಾಡೋ ಹಠ ಬಿಟ್ಟುಕೊಟ್ಟಿಲ್ಲ. ಇನ್ನು ಮಾಧವ್ ದೇಶಪಾಂಡೆ ವಿದ್ಯುತ್ ಶಕ್ತಿ ಮತ್ತು ನೀರಾವರಿ ಖಾತೆಯಲ್ಲಿದ್ದಾಗ ಮಾಡಿದ ದುಷ್ಕೃತ್ಯಗಳು ಜನಜನಿತವಾಗಿವೆ.
ಅಂಥವರಿಗೆ ರಾಜ್ಯದ ಹಣಕಾಸು ವಿಭಾಗ ವಹಿಸಿದರೆ ರಾಜ್ಯದಲ್ಲಿ ಎಂತಹ ಅನಾಹುತ ಸಂಭವಿಸ್ಬೋದು ಗೊತ್ತಿದ್ದು ಅವರ ಮಹತ್ವಾಕಾಂಕ್ಷೆಯ ಬೆಂಕಿಗೆ ತಾವು ತುಪ್ಪ ಹುಯ್ತಿದ್ದೀರಿ. ಮಹೇಂದ್ರ ವಾಜಪೇಯಿಗೆ ವಾಣಿಜ್ಯ ಮತ್ತು ಉದ್ಯೋಗ ಸಿಕ್ಕರೆ ಅದರಿಂದ ತಮಗಾಗೋ ಲಾಭ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತಮ್ಮ ಕೃಪಾ ಕಟಾಕ್ಷ ಬೀರಿ ಪ್ರಜಾಪತಿ ಶಿವಡೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ. ಈಗ ನೋಡಿ, ಈ ಎಲ್ಲ ಬೇಡಿಕೆಗಳು ತಮ್ಮ ಬೇಡಿಕೆಗಳು ಸ್ಪಷ್ಟ ಅಲ್ವೇ? ನಾನು ಇನ್ನೂ ಏನಾದರೂ ಹೇಳೋದಿದೆಯಾ ಅಥವಾ ಕೇಳೋದಿದೆಯಾ ತಮ್ಮಿಂದ? ಖಂಡಿತ ಕೇಳೋದಿದೆ ನನಗೆ. ಸೊ ಈ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಹೇಗೆ ಸರ್? ಅದು ಅನಿರೀಕ್ಷಿತ, ಆಕಸ್ಮಿಕ. ರಾಜಕೀಯಕ್ಕೆ ಅನಿರೀಕ್ಷಿತ ಅಂದರೆ 85ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಚುನಾವಣೆಗೆ ರಾಜೀನಾಮೆ ಕೊಟ್ಟು 2 ವರ್ಷ ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೊರಟರು. ಮ್ಯಾಂಡೇಟ್ ಬೇಕು, ನನಗೆ ಬಹುಮತ ಬೇಕು ಅಂತ. ಆವಾಗ ಜನಪ್ರಿಯ ವ್ಯಕ್ತಿಯಾಗಿದ್ದರು. ಆಗ ಬೇರೆ ಯಾರನ್ನಾದರೂ ಚುನಾವಣೆಗೆ ನಿಲ್ಲಕ್ಕಾಗದೇ ಇರೋರು, ಕಲಾವಿದರು, ಸಾಹಿತಿಗಳನ್ನು ಕೊಡಬೇಕು ಟಿಕೆಟು ಅಂತ ಹುಡುಕ್ತಿದ್ದಾಗ TN ಸೀತಾರಾಮ್ ಅವರು ಗೌರಿಬಿದನೂರು ಅವರು ಮತ್ತು ಇನ್ನೊಂದು 4-5 ಜನ ಅವ್ರನ್ನಲ್ಲಿ ಟಿಕೆಟ್ಗೆ ಆಕಾಂಕ್ಷಿಗಳು. ಆ ಕಿತ್ತಾಟ ಇದ್ದಿದ್ದರಿಂದ ಅಲ್ಲಿ ಕೊಡೋದು ಬೇಡ ಯಾರಿಗೂ, ಬೇರೆಯವ್ರಿಗೆ ಕೊಟ್ಬಿಡೋಣ ಈ ಸರಿ ಅಂತ ಅಂದ್ಬಿಟ್ಟು ನನಗೆ ಏನೂ ಗೊತ್ತಿಲ್ಲದೆ ಇದ್ದವನಿಗೆ ಮದ್ರಾಸ್ನಿಂದ ಕರೆಸಿ ಟಿಕೆಟ್ ಕೊಟ್ಟರು. ಮೇಡಮ್, ನೀವು ಸರ್ ಲೈಫಿಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಸರ್ ನಾಟಕನ ನೋಡಿದ್ರಾ? ಇಲ್ಲ, ನಾವು ಅವ್ರು ಬೆಂಗಳೂರಲ್ಲೇ ನಾಟಕ ಆಡ್ತಿದ್ದಿದ್ದು. ನಮ್ಮದು ಹಳ್ಳಿ ಆಗಿರೋದ್ರಿಂದ ನಾವು ನೋಡಿರಲಿಲ್ಲ. ಅವರು ಸಿನಿಮಾದಲ್ಲಿ ಮಾಡ್ತಿದ್ರು ಅಂತ ಗೊತ್ತಿತ್ತು ಅಷ್ಟೇ. ಯಾರೋ ನಮ್ಮ ಜನದವ್ರು ಒಬ್ಬರು ಸಿನಿಮಾದಲ್ಲಿ ಮಾಡ್ತಾರಂತೆ. ನಮ್ಮೂರ ಪಕ್ಕನೇ ಒಂದು ಮಾಗೋಡ್ ಅಂತ ಇದೆ, ಅಲ್ಲಿ ಬೆಂಕಿ ಅಂತ ಸಿನಿಮಾ ಶೂಟಿಂಗ್ ಆಗ್ತಾಯಿತ್ತು, ಬರ್ಗೂರು ರಾಮಚಂದ್ರಪ್ಪ ಅವ್ರದ್ದು. ಆವಾಗ ಅದ್ರಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಅದು ನೋಡಬೇಕು, ಹೋಗೋಣ ಅಂತ ಹೊರಟಿದ್ವಿ. ನಮ್ಮ ಮನೇಲಿ ಕಳಿಸ್ಲಿಲ್ಲ. ಏನಾರ ಹೋಗಿ ನೋಡಿದರೆ ಅವತ್ತೇನೋ ರೇಪ್ ಸೀನ್ ಇತ್ತಂತೆ, ಮದುವೆ ಆಗ್ತಿದ್ನೋ ಇಲ್ವೋ ಗೊತ್ತಿಲ್ಲ ಅವರು. ಹಂಗಾಗಿ ಅಲ್ಲಿ ಹೋಗಿ ನೋಡಲಿಲ್ಲ. ಆಮೇಲೆ ನಮ್ಮೂರಿಗೆ ಹೆಣ್ಣು ನೋಡೋಕ್ಕೆ ಬರ್ತಾರೆ ಅಂತ ಇವರ ತಂಗಿಯವ್ರ ಮಾವ ಆ ಬಾವಿಲಿ ನೀರು ತೊಗೊಂಡು ಬಿಂದಿಗೆಯಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ನೋಡಿದ್ರು, ತಿರ್ಗಿ ಅವ್ರು ನಮ್ಮನೆ ಹತ್ರ ಬಂದು ನೋಡಿ ಆಮೇಲೆ ಹಿಂಗೆ ಇಲ್ಲ, ಹಿಂಗೆ ನಾವು ಬಂದಿದ್ದೀವಿ, ನೋಡಬೇಕಾಗಿತ್ತು, ಹೆಣ್ಣು ನೋಡೋಕ್ಕೆ ಬಂದಿದ್ದೀವಿ ಅಂತ. ಸೊ ಸಿನಿಮಾ ನಟರೊಬ್ಬರು ನಿಮ್ಮನ್ನು ನೋಡೋಕ್ಕೆ ಬರ್ತಾರೆ ಅಂದಾಗ ಖುಷಿ ಇತ್ತಾ ನಿಮಗೆ? ಭಾಳ ಖುಷಿ ಆಯಿತು. ಅದಕ್ಕೆ ಮುಂಚೆ ನಮ್ಮ ಚಿಕ್ಕಮ್ಮನ ಮಗಳನ್ನೂ ನೋಡೋಕ್ಕೆ ಹೋಗಿದ್ರಂತ ಇವ್ರಪ್ಪ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಪಾಪ. ಓಕೆ. ಅವರು ಸಿನಿಮಾದನ್ನಂತೆ ಹಂಗೆ ಹಿಂಗೆ ಅಂತ ಇದ್ರು. ಹೋಗ್ಲಿ ಬಿಡೆ, ನೀನು ಮಾಡ್ಕೊಳ್ತಿದ್ರೆ ನಾನು ಮಾಡ್ಕೊತೀನಿ ಅಂತ ಸುಮ್ಮನೆ ತಮಾಷೆಗೆ ಅಂತ ಬಂದಿದ್ದೆ. ಅದು ಹಾಗೆ ಹೋಯ್ತು. ಸೊ ಮೇಡಮ್ ನೋಡೋಕ್ಕೂ ಮುಂಚೆ ಬೇರೆ ಹುಡುಗಿರು ನೋಡಿದ್ರಾ ನೀವು? ಇಲ್ಲ, ನೋಡಿಲ್ಲ. ನನಗೆ ಜ್ಞಾಪಕ ಇದ್ದಂಗೆ ನೋಡಿಲ್ಲ. ತೋರ್ಸೋಕ್ಕೆ ಹೋಗೋ ನನಗೆ ಮುಂಚೆ ಇವರು ಅಕ್ಕಂಗಿದ್ರು ಮದುವೆ ಆಗ್ಬಿಡ್ಲಿ ಅನ್ನೋದೇ ಹೇಳೋರು. ಇಂಥ ಮನೆದೊಂದಿದೆ, ಅಂಥ ಮನೆಗೊಂದಿದೆ, ಇಂಥ ಮನೆಯಿದೆ, ಅರ್ಜೆಂಟ್ ಇಲ್ಲ, ನಾನು ಸೆಟ್ಲ್ ಆಗಿಲ್ಲ ಅನ್ನೋ ಥರ ತಪ್ಪಿಸ್ಕೊಂಡು ಬಂದೆ. ಪಕ್ಕಾ ನೋಡಿಲ್ಲ. ಈ ಥರದಲ್ಲಿ ಅರೇಂಜ್ಮೆಂಟ್ಸ್ ಆಗಿ ನೋಡಿ ಬೇಡ ಅಂದಿದ್ದು ಯಾವುದೂ ಇಲ್ಲ. ಸುದ್ದಿಗಳಲ್ಲಿ ಅಷ್ಟೇ ನಮ್ಮಮ್ಮ ಹೇಳ್ತಾಯಿದ್ದು, ಅವ್ರ ಮನೇಲಿ ಇದು ನಾನು ಅವ್ರು ನೋಡ್ಕೊಂಬಂದಿದ್ದಾರೆ ಅವ್ರನ್ನ. ಆಗ ಹೋದಾಗ ಅವ್ರ ಮನೆಗೆ ಹೆಣ್ಣು ನೋಡಬೇಕಲ್ಲ, ನಾವೊಂದು 5 ಜನಕ್ಕೆ ಉಪ್ಪಿಟ್ಟು ಮಾಡಿ, ಇವರ ಚಂದ್ರಮ್ಮನವರು ಅಂತ ನಮ್ಮತ್ತೆ, ಅದರಲ್ಲಿ ಹಾಕಿ ಉಪ್ಪಿನಕಾಯಿ ಹಾಕಿ ತುಪ್ಪ ಎಲ್ಲ ಹಾಕಿದ್ರು. ಅದು ನಮ್ಮಲ್ಲಿ ಸಂಪ್ರದಾಯ ಇರುತ್ತಲ್ಲ, ಹೆಣ್ಣು ನೋಡೋದಕ್ಕೆ ಒಂದು ಕಾಲ ಹೆಂಗೆ ಗುರ್ತಿಡಿತಾರಲ್ಲ, 3-4 ಜನನೂ ಡ್ರೆಸ್ ಹಾಕೊಂಡ್ಬಿಟ್ಟಿರ್ತಾರೆ. ಅವ್ರ ಮನೆಯವರೆಲ್ಲ ಸಂಭ್ರಮ ಅಲ್ವಾ ಲೇಡೀಸ್ಗಳಲ್ಲಿ. ಈ ತುಪ್ಪ ಯಾರು ಹಾಕ್ತಾರೋ ಅವರು ಹುಡುಗಿ ನೀವು ಮದುವೆ ಅಂತ ಅದೊಂದು ಪದ್ಧತಿ. ಆಮೇಲೆ ಆದ್ರೆ ಮುಜುಗರ, ನಾವು ಎಲ್ಲ ಕೂತ್ಬಿಟ್ಟಿದ್ದೀವಿ ನೆಲದಲ್ಲಿ, ಇವ್ರು ಅಡುಗೆ ಮನೆಯ ಊಟದ ಮನೆಯಲ್ಲಿ. ಈ ಅಮ್ಮ ಫಸ್ಟ್ ಟೈಮ್ ಸೀರೆ ಹಾಕ್ಕೊಂಡು ಒದ್ದಾಡ್ಕೊಂಡು ಬಂದಿದ್ದಾರೆ. ಬಟ್ ಅದೆಲ್ಲ ನೋಡೋಕ್ಕಾಗಲ್ಲ. ಬಟ್ ಎಲ್ಲರ ಎದುರುಗಡೆ ಹಿಂಗೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಕದ್ದೆ ನೋಡಬೇಕು. ಯಾವುದೋ ಒಂದು ಕಡೆಯಿಂದ ಒಂದು ಕೆನ್ನೆ ಒಂದು ಮೂಗು ಕಾಣಿಸಿದೆ ಅಷ್ಟೇ ನನಗೆ. ಆಮೇಲೆ ರಾಜಾರಾಮ್ ಹತ್ರ ಹೇಳಿ ಕಳಿಸ್ದೆ, ಅವ್ರ ಮನೆಯವ್ರಿಗೆ ನಮ್ಮ ಕಡೆಯಿಂದ ಓಕೆ ಅಂತ ಹೇಳು, ಆದರೆ ಕಂಡೀಷನ್ ಹೇಳ್ಬಿಡು, ಅವ್ನಿಗೆ ಇಷ್ಟು ವಯಸ್ಸಾಗಿದೆ, ಗ್ಯಾರಂಟಿ ಜಾಬ್ ಇರಲ್ಲ, ಹುಚ್ಚಿದೆ, ಇದಾಗಿದೆ, ಬಂದಿದೆ, ಇದಂಗಿದೆ, ಅದು ಮೀರಿ ಅವ್ರು ಒಪ್ಕೋತೀವಿ ಅಂತ ನಮ್ದೇನಿಲ್ಲ ಅಂತ ನಾವು ಹೇಳಿ ಕಳಿಸಿದ್ದು. ಅವ್ರು ಏನೇನು ಮಾತಾಡ್ಕೊಂಡ್ರು, ಅವ್ರ ಮನೇಲಿ ಏನೇನು ನಡೀತಾ ಒಪ್ಕೊಂಡ್ಬಿಟ್ರು. ಸೊ ಮದುವೆ ಎಲ್ಲ ಇತ್ತು ಸರ್, ಹೇಗಾಯಿತು? ಯಾರು? ನಮ್ಮ ಮನೆ ಮುಂದೆನೆ. ಓಕೆ. ಹಳ್ಳಿಲೇ. ಅವರು ಪಾಪ ಏನು ಕೇಳಲಿಲ್ಲ, ಹುಡುಗಿನ ಕೊಟ್ಟು ಮದುವೆ ಮಾಡಿ ಅಂತ ಹೇಳಿ. ಎಷ್ಟು ಚಂದನಾಗಿರೋ ಹುಡುಗಿ ಕೊಡ್ಬೇಕಾದ್ರೆ ಇನ್ನೇನು ಕೇಳ್ತಾರೆ ಅವರು? ಅಲ್ಲ, ಅಷ್ಟೊತ್ತಿಗಾಲೇ ಸಿನಿಮಾದಲ್ಲಿ ಸುದ್ದಿ ಮಾಡಿದ್ದೆ, ನಾಟಕದಲ್ಲಿ ಸುದ್ದಿ ಆಗಿದೆ, ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದೆ, ಅಂದರೆ ಒಂಥರ ಸುದ್ದಿ ಆಗಿದ್ದೆ ಒಬ್ಬ. ಆದರೆ ನನ್ನ ಮನಸ್ಸಿನಲ್ಲೇ ಇರಲಿಲ್ಲ, ಬಡತನದಲ್ಲಿದ್ದೀವಿ, ಬಡತನದಲ್ಲಿ ಮದುವೆ ಆಗಬೇಕು, ಬರ್ಡನ್ ಕೊಡೋದು ಬೇಡ, ಸೊ ದೇವಸ್ಥಾನದಲ್ಲಾದರೂ ಮಾಡಿಕೊಡ್ಲಿ, ಇಲ್ಲದೆ ಹೋದು ಕಡಿಮೆ ಜನದಲ್ಲಿ ಮದುವೆ ಮಾಡಿಕೊಡಿ ಅಂತ ಕೇಳ್ದೆ. ಆಮೇಲೆ ಅವ್ರ ಮನೇಲಿ ನಡೀತದೆ, ಏನಾಯ್ತು ಕೊನೆಗೆ 2,000 ರೂಪಾಯಿ ನೀವು ತಗೊಳ್ಲೇಬೇಕು ಅಂತ, ನಮಗೆ ವರದಕ್ಷಿಣೆ ಅಂತಲ್ಲ, ಅದು ಬಟ್ಟೆ ಗಿಟ್ಟೆ ತಗೊಳ್ಳಿ ಅಂತ ಅಂದ್ಬಿಟ್ಟು, ಅದು ಬೇಡಪ್ಪ, ಏನೂ ಬೇಕಿಲ್ಲ ನನಗೆ, ಅದು ಆಸಕ್ತಿನೂ ಇಲ್ಲ ಅಂತ ಅಂದೆ. ಆಮೇಲೆ ಒಪ್ಕೊಂಡು
ನಾವು ಏನು ತರ್ತೀವೋ ನಮ್ಮ ಕೈಲಿ ಅದು ನಾವು ತರ್ತೀವಿ, ನಿಮ್ಮ ಮದುವೆ ಮನೆಗೆ ಬರಬೇಕಾದ್ರೆ ಸೀರೆ ಬಟ್ಟೆ ಶಾಸ್ತ್ರ ಇರ್ತದೆ, ಹೌದು ಹೌದು. ನೀವು ಕೊಡಿ ಅಂತ ಹೇಳಿ ಆ ಬಟ್ಟೆನ ಬಂಚೆ ಶರ್ಟು ಏನೋ ತೊಗೊಂಡು ಅದನ್ನು ಇವ್ರ ಕೈ ಕೊಟ್ಟಿದ್ದು. ಅದಕ್ಕೆ ನಾನು ಹೆವಿ ಡ್ರೆಸ್ಸು ಇಲ್ಲವೇ ಇಲ್ಲ, ಅದು ಒಂದೇ ಒಂದು ಕೋಟ್ ಹೊಲಿಸಿದ್ರು ಬಲವಂತವಾಗಿ ನನಗೆ. ಪಂಚೆ, ನಾನು ಶರ್ಟು ಕೋಟೆ ಹಾಕೊಂಡು ಮದುವೆ ಮಾಡ್ಕೊಂಡು ಫೋಟೋದಲ್ಲೂ ಇದೆ ನೋಡಿ ನೀವು. ಸೊ ಮೇಡಮ್, ಕೊನೆಗೆ ನಿಮ್ಮ ಆಸೆ ಈಡೇರ್ತಾ? ಸಿನಿಮಾದಲ್ಲಿ ಮಾಡಬೇಕು, ಸೀರಿಯಲಲ್ಲಿ ಮಾಡಬೇಕು ಅನ್ನೋಂಥ ಆಸೆ? ಅದು ಇವರಿಗೆ ಗೊತ್ತಾಯಿತು. ನಾನು ಹೇಳಿದ್ದೆ ಹೋಗ್ಲಿ ಬಿಡ್ರಿ, ನಾನು ಮಾಡಬೇಕು ಅಂತಿದ್ದೆ, ನೀವು ಅದ್ರ ಮಾಡೋರು ಸಿಕ್ಕಿದ್ರಲ್ಲ ಅಂತ. ಎಲ್ಲದಕ್ಕೂ ಫ್ರೀ ಬಿಟ್ಬಿಟ್ರು. ನೀನು ಹೋಗು, ಇಲ್ಲಿ ರಾಜಕೀಯ ಕಲಿ, ರಾಜಕೀಯದಲ್ಲಿ ಮಹಿಳಾ ಮೋರ್ಚಾ ಅಂತ ಇದೆ, ಅಲ್ಲಿ ಹೋಗು, ಮತ್ತು ನೀನು ಇಲ್ಲಿ ಸೀರಿಯಲಲ್ಲಿ ಮಾಡು. ಸೀತಾರಾಮ್ ಸೀರಿಯಲಲ್ಲಿ ಫಸ್ಟ್ ಸೀರಿಯಲಲ್ಲಿ ಮಾಡಿದೆ, ಅಲ್ಲಿ ಅವ್ರ ಸೀರಿಯಲಲ್ಲಿ ಆಲ್ಮೋಸ್ಟು ಮಾಡ್ತಿದ್ದೆ ಮಾಮೂಲಿ. ಆಮೇಲೆ ನಮ್ಮ ಶೆಣೈ ಅವ್ರ ಸೀರಿಯಲ್ಲು ಮನೆ ಕತೆ, ಅದು ಮನೆ ಒಂದು 3 ಬಾಗಿಲು, ಒಂದು 14 ಸೀರಿಯಲ್ ಮಾಡಿದ್ದೀನಿ. ಬಟ್ ಅವರು CM ಯಾವುದೋ ಒಂದು ಸೀರಿಯಲ್ನಲ್ಲಿ CM ಪಾತ್ರ ಅದು ಮನೆ ಒಂದು 3 ಬಾಗಿಲಲ್ಲಿ ಫಸ್ಟ್ ಲೇಡಿ CM ನಾನಾಗಿದ್ದೆ. ವನಿತಾ ವಾಸು ಕರ್ಕೊಂಬಂದ್ಬಿಡ್ತಾರೆ ನನ್ನ, ಆವಾಗ ಅದರಲ್ಲಿ ನಾನು CM ಪಾತ್ರ ಮಾಡಿ. ಅಂದರೆ ಅದಾದಮೇಲೆ ಇವರು ಧೈರ್ಯ ಯಾಕೆ ಮಾಡಿದ್ರು ಅಂದರೆ, ಸಿನಿಮಾದಲ್ಲಿ ನನ್ನ ಜೊತೆಯಲ್ಲೇ ಬರ್ತಿದ್ದಾಗ ಒಂದು ರೋಲ್ ಅದೇ ಮಾಡ್ಬೋದಲ್ಲ ಮೇಡಮ್ ಅಂತ ಡೈರೆಕ್ಟ್ರ್ ಕೇಳಿದ್ರು. ಏನು ರೋಲ್ ಅಂದರೆ, ನಿಮ್ಮ ಹೆಂಡ್ತಿ ರೋಲೇ ಸರ್ ಅಂದರೆ, ಮಾಡಿಸಿ ಯಾರು ಬೇಡ ಅಂತ ಅಂದರೆ. ಅಲ್ಲೂ ಇವ್ರು ಬಿಡ್ತಾ ಇರಲಿಲ್ಲ. ನಾನು ಬೇರೆಯವರಾದ್ರೆ ಬೇಡ ಸರ್, ನನ್ನ ಹೆಂಡ್ತಿ ರೋಲ್ ಆದ್ರೆ ಮಾಡಲಿ ಬಿಡಿ ಸರ್ ಅಂತ. ಇಲ್ಲ, ಅದರಲ್ಲಿ 2 ಥರ ಐತೆ ಅರ್ಥ. ಒಂದು ಜಲಸಿದ್ರು ಇರ್ಬೋದು, ಇನ್ನೊಂದು ಒಟ್ಟಿಗೆ ಹೋಗಿ ಬರ್ಬೋದು. ಇವ್ರು ಬೇರೆ ಪಾತ್ರ ಮಾಡಿದ್ರೆ ಇವ್ರ ಪಾಡಿಗೆ ಇವ್ರು ಹೋಗ್ಬೇಕಾಗತ್ತೆ, ನನ್ನ ಪಾಡಿಗೆ ನಾನು ಹೋಗ್ಬೇಕಾಗತ್ತೆ. ಸೀನ್ಗಳು ಇನ್ನೂ ಪ್ರಾರಂಭದ ದಿನಗಳು. ಅವಾಗ ವಿಲನ್ ಸ್ಟ್ರಾಂಗ್ ಇದ್ರೆ ಮಾತ್ರ ನಾಯಕ ನಟನ ರೋಲು ಎದ್ದು ಮೇಲಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಆ ರೋಲಿಗೆ ನೀವು ತಗೊಂಡಂಥ ಸಂಭಾವನೆ ಎಷ್ಟು? ಅಯ್ಯೋ, ಆಶ್ಚರ್ಯ ಆಗುತ್ತೆ. ಕೊನೆಗೆ ಸಂಬಳ ನನಗೆ ಅವಾಗ ಇದ್ದಿದ್ದು 400 ಚಿಲ್ಲರೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಆಮೇಲೆ ನಾನು ಮಾಡೋದೇ ಇಲ್ಲ ಅಂದರು. ಯಾಕೆ ಅಂತ ಅಂದರೆ, ವರ್ಷದ ಕುಳು ಕಳ್ಕೊಳ್ಳ, ಅಕಸ್ಮಾತ್ ಈ ಸಿನಿಮಾ ಮಾಡ್ತೀನಿ ಏನೋ ಗಿಟ್ಲಿದ್ರೆ ನಮಗೆ ಅದು ಕೆಲಸನೂ ಹೋಗ್ಬಿಟ್ರೆ ಕತೆ ಆಗುತ್ತೆ, ನಾನು ಬರೋಲ್ಲ ಮಾಡಲ್ಲ. ಆಮೇಲೆ ತಪ್ಪಿಸ್ಕೊಳ್ಳೋಣ ಅಂತ ಅದು ನನಗೆ ಸಂಬಳ ಬರೋವಷ್ಟು ಅದು ನನಗೆ ಅದ್ರ ರೇಟ್ಗಳು ಗೊತ್ತಿರೋದಿಲ್ಲ. 10 ಪಟ್ಟು ಕೊಟ್ಟರೆ ಕೊಡ್ತೀನಿ, ಅವಾಗ ಒಂದು ಸ್ವಲ್ಪ ದಿವಸ ಸುಧಾರಿಸ್ಕೋಬೋದು ನಾನು ಅಂತ ಕೇಳಿ ಅವ್ರು ಲೆಕ್ಕ ಹಾಕೊಂಡ್ರು. 400 ಚಿಲ್ಲರೆ ಅಂದ್ರೆ 10 ಪಟ್ಟು ಎಷ್ಟಾಯಿತು? 4,000 ಆಯಿತು. 4,000 ಕೊಟ್ಟಿದ್ದು. ಓಕೆ. ಆ ಕಾಲದ ಅವ್ರಿಗೆ ಬಂಪರ್ ಅನ್ಸುತ್ತೆ. ನೀವೇ ಮಿಸ್ ಆಗಿ ತಪ್ಪು ಹೇಳ್ಬಿಟ್ರೇನೋ. ಇಲ್ಲ, ಅಷ್ಟೇ ಕೊಡ್ತಿದ್ರು. ಆವಾಗಿನ ಕಾಲದಲ್ಲಿ ಎಷ್ಟಿತ್ತಮ್ಮ, ವಜ್ರಮುನಿಗೆ ಒಂದು 10,000 ಆ ಥರದ ರೇಟ್ಗಳಿದ್ದಿದ್ದು. ಹೀರೋಗಳಿಗೆ ಒಂದು 25,000 30,000 ಇತ್ತಂತೆ. ಬಂಗಾರದ ಮನುಷ್ಯಗೆ 25,000 ತೊಗೊಂಡು ರಾಜ್ಕುಮಾರದ ಸುದ್ದಿ ಇದೆ, ಅದು ನಿಜನೋ ಏನೋ ಗೊತ್ತಿಲ್ಲ, ಹಾಗಿತ್ತು. ಅಷ್ಟು ದುಡ್ಡೇ ನಮ್ಮ ಕೈಯಿಂದ ನೋಡಿ. ಸಂಬಳ 400 ಬರೋವಾಗ 4,000 ಒಟ್ಟಿಗೆ ಕೈಗೆ ಬಂದರೆ ಅದೇ ದೊಡ್ಡ ಸಂಬಳ. ಅದು ಬಂದು ಸಿನಿಮಾ ಮಾಡಿ ಶುರುವಾಗಿ ರಿಲೀಸ್ ಆದ ನೆಕ್ಸ್ಟ್ ಒಂದು 3-4 ಡೇಸ್ಗೆ 7-8 ಪಿಕ್ಚರ್ಗಳು. ಅಲ್ಲಿಂದ ದಡ ಅಂತ 20,000 ಕೊಟ್ಟದೆ ಇನ್ ಸ್ಪ್ಯಾನ್ ಆಫ್ 1 to 3 months 4 monthsಲ್ಲಿ. ಇದು ಇವ್ರ ಕಾಲಗುಣ ಇರ್ಬೋದು, ಗೊತ್ತಿಲ್ಲ. ಅಂದರೆ 200 ರೂಪಾಯಿ ಇದ್ದವನು 400 ಆದವನು 4,000 ಆದವನು 20,000 ಕೊಟ್ಟಿರ್ತಾನೆ. ಬಟ್ ಅಲ್ಲಿ ಮತ್ತೆ ಕಂಟಿನ್ಯೂಸ್ ಆಗಿ ಬ್ಯುಸಿ ಆಗಿಬಿಟ್ಟು ಆ ಟೈಮ್ನಲ್ಲಿ ಕೆಲಸ ಬಿಡಬೇಕಾದ ಪರಿಸ್ಥಿತಿ, ಒತ್ತಡ ಬಂತು, ಮಾಡೋಕ್ಕಾಗಲ್ಲ ಅಂತ. ಅಷ್ಟೊತ್ತಿಗೆ ಚುನಾವಣೆಗೆ ಟಿಕೆಟು ಬಂದಿದ್ದರಿಂದ ಗೌರ್ಮೆಂಟ್ ಎಂಪ್ಲಾಯಿ ಚುನಾವಣೆಗೆ ನಿಲ್ಲಂಗಿಲ್ಲ ಅನ್ನೋ ಸಬ್ಜೆಕ್ಟ್ ಬಂತು. ಅದಕ್ಕೂ ರಾಜೀನಾಮೆ ಕೊಡಿಸಿ ಚುನಾವಣೆಗೂ ನಿಲ್ಲಿಸಿ MLA ಆಗಿಬಿಟ್ಟೆ. ಅಂದರೆ 83ರಲ್ಲಿ ಚಕ್ರವ್ಯೂಹ, 85ರಲ್ಲಿ ಮಗು ಆಗಿತ್ತು, 85ರಲ್ಲಿ MLA. ಉಮಾ ಟಾಕೀಸಲ್ಲಿ ಹಿಂದ್ಗಡೆ ಕೂತ್ಕೊಂಡು ಎಲ್ಲ ನಾನು ನಮ್ಮ ಅಣ್ಣ ಸಿನಿಮಾ ನೋಡಬೇಕಾದ್ರೆ ಬೈತಾಯಿದ್ರು, ನನ್ನ ಮಗನ ಹಾಕ್ರ ಹೇಳ್ತೀನಿ ಅಂತ ಎಲ್ಲ ಪಾತ್ರಕ್ಕೆ. ಅದಕ್ಕೆ ಅಯ್ಯೋ ಹಿಂಗೆಲ್ಲ ಬೈತಾಯಿದ್ರು, ಯಾಕೆ ಇಂಥ ಪಾತ್ರ ಮಾಡ್ತೀರಾ ಅಂತ ಹೇಳಿದ್ದೆ. ಅಲ್ಲಿಗೆ ಅವರು ಫುಲ್ಲು ವಿಲನ್ ಬಿಟ್ಬಿಟ್ಟು ಕಾಮಿಡಿ. ಓಕೆ, ಸೊ ಈ ಕಾಮಿಡಿಯನ್ ಆಗಿ ಟರ್ನ್ ಆಗೋಕ್ಕೆ ಟರ್ನಿಂಗ್ ಪಾಯಿಂಟ್ ಯಾವ ಸಿನಿಮಾ? ಸೊ ನಿಮಗೆ ಧೈರ್ಯ ಇತ್ತ ಕಾಮಿಡಿನಾಗಿ ನಾನು ಒಪ್ಕೊಂತಾರೆ ಜನ? ಬೇಸಿಕಲಿ ನಾನು ಹಾಸ್ಯ ಪ್ರವೃತ್ತಿ ಮನೆಯಲ್ಲೆಲ್ಲ. ಅಂದರೆ ನಮ್ಮ ಹುಡುಗರ ಹತ್ರ, ನಾಟಕದವ್ರ ಹತ್ರ ಎಲ್ಲ ತರಲೇನೇ ಇದ್ದಿದ್ದು. ಕೊಟ್ಟಿದ್ದ ಪಾತ್ರ ಅಂಥದ್ದು ಮಾಡಿದ್ದು. ಅದು ಬಿಕಾಸ್ ಮುಖ್ಯಮಂತ್ರಿ ನಾಟಕ ನೋಡಿ ಆ ಥರದ್ದು ಅನಂತನಾಗ್ ಜೊತೆ ಶುರುವಾಯಿತು ಅಂತ ಕಾಣಿಸುತ್ತೆ ನಂದು ಕಾಮಿಡಿ. ಗಣೇಶನ ಮದುವೆ, ಗೌರಿ ಗಣೇಶ ಸುಬ್ರಹ್ಮಣ್ಯ, ಆಮೇಲೆ ಸಾಯಿ ಪ್ರಕಾಶ್ ಅದನ್ನು ಗುರುತಿಟ್ಟು ಆ ಪಾತ್ರಗಳನ್ನೆಲ್ಲ ಇದು ಕಾಮಿಡಿ ಪ್ಲಸ್ ಕ್ಯಾರೆಕ್ಟರ್ ರೋಲ್ ಕೊಡೋಕ್ಕೆ ಶುರು ಮಾಡಿದ್ರು. ಗೋಲ್ಮಾಲ್ ರಾಧಾಕೃಷ್ಣ, ಗೋಲ್ಮಾಲ್ ಇನ್ನೊಂದು, ಆಮೇಲೆ ಇದು ಮಾಲಾಶ್ರೀ ಪೊಲೀಸ್ನ ಹೆಂಡತಿ, ಈ ಥರದ್ದು ವಿಲನ್ನು ಮಾಡ್ತಿದ್ದೆ. ವಿಲನ್ ನೋಡಿದ್ರೆ ಯಾರೂ ವಿಲನ್ ಅಂತ ಅನ್ನಂಗಿಲ್ಲ, ಕುಯುಕ್ತಿ ಆದಂಥ ಶಕುನಿ ಥರದ್ದು ಮಾತಿನಲ್ಲೇ ಮಾಡೋದು, ಸಾಫ್ಟ್ ವಿಲನ್. ಆಮೇಲೆ ಅದು ನೋಡಿ ಬಂದಮೇಲೆ ಯಾರು ಎದುರ್ಕೊಂತಿರ್ಲಿಲ್ಲ.
ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋರೇ ಹೊರತು ಹೆದರ್ಕೋತಿರಲಿಲ್ಲ. ಈ ವಜ್ರಮುನಿ ನೋಡಿದಾಗಲೋ ತೂಗುದೀಪ ಮಾರ್ಕ್ ಹೋಗಿ ಅವೆಲ್ಲ ಇಲ್ದಂಗೆ. ಈಗ ನಮ್ಮ ಇಡೀ ಕುಟುಂಬವನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ನಮ್ಮ ಜೊತೆಲಿದ್ದಾರೆ ಅವರ ಮಗ ಭರತ್ ಹಾಗೂ ಅವರ ಮುದ್ದಿನ ಸೊಸೆ ನಿಶಿತಾ. ಇಬ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಭರತ್ ಅವರೇ, ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡೋದಾದರೆ ನೀವು ಏನು ಓದಿದ್ದೀರಾ, ಹಾಗೆ ಇವಾಗ ಏನು ಮಾಡ್ತಾ ಇದ್ದೀರಾ? ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು. ಈಗ ನಾನು ಡೇಟಾ ಸೈಂಟಿಸ್ಟಾಗಿ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾಯಿದ್ದೀನಿ. ನಿಶಿತಾ, ನಿಮ್ಮ ಪರಿಚಯನ ಮಾಡಿಕೊಡಿ. ನಾನು ಅಷ್ಟೇ ಮಾಸ್ಟರ್ಸ್ ಇನ್ ಏವಿಯಾನಿಕ್ಸ್ ನಾನು ಆ್ಯಕ್ಚುಲಿ. ಬಟ್ ಇವಾಗ ಸದ್ಯಕ್ಕೆ ಮಕ್ಕಳೆಲ್ಲ ಆದ ನಂತರ ನಾನು ಕೆಲಸ ಮಾಡ್ತಾಯಿಲ್ಲ. ಮಕ್ಕಳನ್ನ ನೋಡಿಕೊಂಡು ಇಲ್ಲೇ ಮನೆ ಹೌಸ್ ವೈಫ್ ಆಗಿದ್ದೀನಿ. ಭರತ್ ಅವರೇ, ತಂದೆ ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಒಂದು ಕಡೆ ರಾಜಕೀಯವಾಗೂ ಕೂಡ ಅವರು ಸಕ್ಸಸ್ಸನ್ನು ಕಂಡಿದ್ದಾರೆ, ಹಾಗೆಯೇ ಸಿನಿಮಾದಲ್ಲೂ ಕೂಡ. ಅವರ ಎರಡು ವೃತ್ತಿಗಳು ಕೂಡ ನಿಮ್ಮನ್ನು ಸೆಳೆಯಲಿಲ್ವಾ ಅವ್ರ ಕಡೆಗೆ? ಇಲ್ಲ, ಅದಕ್ಕೆ ಟ್ಯಾಲೆಂಟ್ ಇರಬೇಕು, ಅದಿಲ್ಲ ಅಂತ ಗೊತ್ತಿದೆ, ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಓದಿನ ಕಡೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ರಿ ಅನಿಸುತ್ತೆ. ಅಷ್ಟೊಂದು ಇಲ್ಲ, ಬಟ್ ಇಷ್ಟಿಲ್ಲ, ಓದಬೇಕಿತ್ತು, ಓದಿದ್ದೀವಿ. ಸೊ ಅಪ್ಪನ ಕಂಡ್ರೆ ಹೆದರಿಕೆ ಜಾಸ್ತಿನಾ, ಅಮ್ಮನ ಕಂಡ್ರೆ ಹೆದರಿಕೆ ಜಾಸ್ತಿನಾ ನಿಮಗೆ? ಇಬ್ಬರು ಕಂಡ್ರೆ ಹೆದರಿಕೆ ಇತ್ತು. ಸ್ಟ್ರಿಕ್ಟ್ ಯಾರು ಇಬ್ಬರಲ್ಲಿ? ತಂದೆನೇ. ಅವಾಗ ತಂದೆಯವರೇನೆ ತುಂಬ ಸ್ಟ್ರಿಕ್ಟ್. ಸೊ ಸರ್ ಮಾಡಿರೋಂಥ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ? ಇಲ್ಲ, ಅವರೆಲ್ಲ ಪಾತ್ರ, ಮನೇಲಿರೋ ಪಾತ್ರನೇ ಜಾಸ್ತಿ ಇಷ್ಟಪಡ್ತೀವಿ. ಸೊ ಅವ್ರ ಮನೆಯಲ್ಲಿರೋ ಪಾತ್ರ ಜಾಸ್ತಿ ಇಷ್ಟಪಡ್ತೀರಾ? ಅಂದರೆ ಮನೆಯಲ್ಲೂ ಕೂಡ ತುಂಬ ಜೋಕ್ ಎಲ್ಲ ಮಾಡಿಕೊಂಡು ಮಾತಾಡ್ತಿರ್ತಾರೆ. ಬಟ್ ಇರೋದು ಕಮ್ಮಿ, ಬಟ್ ನಾರ್ಮಲ್ ಇದ್ದಾಗ ಮಾಡ್ತಾರೆ. ಓಕೆ ನಿಶಿತಾ, ಸೊ ನೀವು ಈ ಮನೆಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಅವರು ರಾಜಕಾರಣಿನೂ ಹೌದು, ಹಾಗೆ ದೊಡ್ಡ ಸಿನಿಮಾ ನಟರು ಕೂಡ ಹೌದು. ಈ ಆಫರ್ ನಿಮಗೆ ಬಂದಾಗ ಎಷ್ಟು ಖುಷಿ ಅನ್ನಿಸ್ತು, ಹಾಗೆ ಯಾವ ಥರ ಒಂದು ಭಯ, ಆ ಥರ ಏನಾದ್ರು ಇತ್ತಾ ನಿಮಗೆ? ಏವಿಯಾನಿಕ್ಸ್ ಮಾಸ್ಟರ್ಸ್ ಮಾಡ್ತಾಯಿದ್ದೆ. ಸೊ ಆವಾಗ ಬಂತು ಪ್ರಪೋಸಲ್. ನಾನು ಇಲ್ಲ, ಯಾಕೆ ಸುಮ್ಮನೆ ಈ ಥರ ದೊಡ್ಡ ಮನುಷ್ಯರು ಬೇಡ, ಹಾಗೆ ಇವ್ರು ಹೆಂಗಿರ್ತಾರೆ, ಯು ಕೆಲ್ ಬೇರೆ ಓದಿದ್ದಾರೆ, ಗರ್ಲ್ ಫ್ರೆಂಡ್ಸ್ ಇರ್ತಾರೆ, ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಈ ಥರ ಯೂಶ್ವಲಿ ಆ ಥರ ಬ್ಯಾಕ್ಗ್ರೌಂಡಿಂದ ಬಂದು ಹಾಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ ನನಗೆ ಹೇಳಿದ್ಲು, ಇಲ್ಲ ಎಲ್ಲರೂ ಆ ಥರ ಇರಲ್ಲ, ಒಂದು ಬ್ಲ್ಯಾಕ್ ಮಾರ್ಕ್ ಆಗಲಿ ಏನೂ ಇಲ್ಲ ಈ ಇದರಲ್ಲಿ. ಸೊ ನೋಡು ಅವ್ರು ಇಷ್ಟ ಆದರೆ, ಯಾಕಂದರೆ ನನ್ನ ಅಪ್ಪಾಜಿನ ಬ್ಯಾಕ್ಗ್ರೌಂಡ್ ಯಾವತ್ತೂ ಇಟ್ಕೊಂಡು ಮದುವೆ ಆಗಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ, ಇವ್ರ ಫ್ಯಾಮಿಲಿ ಇಲ್ಲ ಅಂದ್ರೂ ನಾನು ಸಾಕೋ ಕೆಪಾಸಿಟಿ ಇದೆಯೇ ಇಲ್ವೋ ಅಂತ ನೋಡಿಕೊಂಡೆ ಅಂದ್ಕೊಂಡಿದ್ದೆ. ಬಟ್ ಡೆಫಿನೆಟ್ಲಿ ಅವ್ರು ಇಲ್ಲ ಅಂದ್ರೂ ಇವರು ಕೆಲಸ ಅದು ಇದು ಓದಿರೋದೆಲ್ಲ ನೋಡಿಕೊಂಡು ಓಕೆ ಅಂತ ಅಂದ್ಕೊಂಡೆ. ಬಟ್ ನಾನು ಅಂದ್ಕೊಂಡಿರೋ ಥರ ಯಾವುದೂ ಇರಲೂ ಇಲ್ಲ ಇವ್ರ ಕ್ಯಾರೆಕ್ಟರ್ನು. ಸೊ ಮೀಟ್ ಮಾಡಿದಾಗ ಅನಿಸ್ತು, ಇಲ್ಲ ಜೆನ್ಯೂನ್ ಆಗಿದ್ದಾರೆ ಅಂತ. ಬಟ್ ಅವ್ರು ಮೀಟ್ ಮಾಡಿದಾಗೂ ಹಾಗೆ ಹೇಳಿದ್ದು. ಭರತ್, ಎಲ್ಲಿ ಫಸ್ಟ್ ಮೀಟ್ ಮಾಡಿದ್ರು ನೀವಿಬ್ರು? ಕಾಫಿ ಡೇನಲ್ಲಿ. ಓಕೆ, ಜಯನಗರ್ ಕಾಫಿ ಡೇನಲ್ಲಿ ಮೀಟ್ ಮಾಡಿ ಫಸ್ಟು ನೀವಿಬ್ರು ಓಕೆ ಅಂತ ಅಂದಮೇಲೆ ಮನೆಗೆ ಬಂದು ನೋಡಿದ್ರಾ? ಇವ್ರು ಮೀಟ್ ಮಾಡಿದೆ 7th Feb. ಮೀಟ್ ಮಾಡ್ಕೊಂಡು ಬಂದು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೆ, ಓಕೆ ನಾವು ಅಂದ್ಕೊಂಡಂಗಿಲ್ಲ, ನನಗೆ ಇಷ್ಟ ಆಯಿತು ಹುಡುಗ, ನೋಡೋಕ್ಕಾಗಲಿ ಅಥವಾ ಕೆಲಸ ಅದು ಇದೆಲ್ಲ ಮಾತಾಡೋಕ್ಕೆಲ್ಲ ಓಕೆ ಅಂತ. ನೆಕ್ಸ್ಟ್ ಡೇನೇ ಇವರು ಆಚೆಗಡೆ ಬಂದು, ಯೂಶ್ವಲಿ ಮದುವೆ ಆಗೋಕ್ಕಿಂತ ಮುಂಚೆ ಮನೆಗೆ ಬರಲ್ವಲ್ಲ. ಸೊ ಇವ್ರು ಆಚೆ ಬರೋಕ್ಕಾಗಲ್ಲ ಅಂತ ನಮ್ಮ ಅಪ್ಪ ಅಮ್ಮನ ಕೇಳಿದ್ರು. ಓಕೆನಾ, ನಾವೇ ಕರ್ಸ್ಕೊಬೋದಾ ಹುಡುಗಿನ, ನಾವು ಹೋಗಿ ನೋಡೋಕ್ಕಾಗಲ್ಲ ಅಂತ, ಯಾಕಂದ್ರೆ ನಾನು ಹಾಸ್ಟೆಲಲ್ಲಿ ಬೇರೆ ಇದ್ದೆ. ಸೊ ಹಂಗಾಗಿ ನಾನೇ ಇವ್ರು ನೆಕ್ಸ್ಟ್ ಡೇ 8th Feb ನಾನೇ ಇವ್ರ ಮನೆಗೆ ಬಂದೆ ನೆಕ್ಸ್ಟ್ ಡೇ. ಅದೇ ಈ ಅಮ್ಮ ಕೈ ಚಂದ್ರು ಅಂದ್ಕೊಂಡು ಒಪ್ಕೊಂಡಿರೋದು, ಅದು ಹೇಳಲಿಲ್ಲ, ಮರೆತು ಬಿಟ್ಟು ಅಡುಗೆ ಮಾಡಾಕ್ತಾರೆ ಚೆನ್ನಾಗಿ. ಹೌದಾ ನಿಶಿತಾ? ಸೊ ರುಚಿಯಾಗಿ ಅಡುಗೆ ಮಾಡಿಕೊಡ್ತಾರೆ ಅಂತೇಳಿ ಕನ್ಫ್ಯೂಸ್ ಆಗೇನೋ ನೀವು ಮದುವೆ ಮಾಡ್ಕೊಂಡ್ರಿ. ಯಾವತ್ತಾರು ಸರ್ ಅಡುಗೆ ಮಾಡಿದಾರ? ಅಡುಗೆ ಪ್ರಾಪರಾಗಿ ಅಡುಗೆ ಅಂತ ಮಾಡಿಲ್ಲ, ಬಟ್ ಅಮ್ಮ ಇಲ್ದೇನೆ ಇದ್ದಾಗ ಚಪಾತಿ ಸುಟ್ಕೊಡೋದು ಇದೆಲ್ಲ ಮಾಡ್ತಾರೆ. ನಿಶಿತಾ, ನೀವು ಯಾವುದು ತುಂಬ ಇಷ್ಟಪಡ್ತೀರಾ? ಯಾವ ಸೀನು, ಯಾವುದು ಒಂದು? ನನಗೂ ನಾಟಿ ಕೋಳಿ ತುಂಬ ಇಷ್ಟ ಆಗಿರೋ ಸೀನು ಸೂರ್ಯವಂಶದ್ದು, ಗಣೇಶನ ಮದುವೆ, ಮತ್ತು ಮಾಲಾಶ್ರೀ ಮಾಮಶ್ರೀ. ಓಕೆ, ಭರತ್ ಅವರೇ, ಅಪ್ಪಾಜಿಯವ್ರನ್ನ ವಿಲನ್ ಪಾತ್ರಗಳನ್ನ ನೋಡೋಕೆ ಇಷ್ಟಪಡ್ತೀರಾ, ಕಾಮಿಡಿ ಪಾತ್ರಗಳನ್ನ ತುಂಬ ಇಷ್ಟಪಡ್ತೀರಾ? ಕಾಮಿಡಿ ಇಷ್ಟಪಡ್ತೀನಿ. ವಿಲನ್ ನಾನು ಕಮ್ಮಿ ನೋಡೇ ಇಲ್ಲ ಅದರದ್ದು ಜಾಸ್ತಿ. ಮಾವ ತುಂಬ ಸ್ಟ್ರಿಕ್ಟಾ, ಅತ್ತೆ ತುಂಬ ಸ್ಟ್ರಿಕ್ಟಾ ನಿಶಿತಾ? ಇಬ್ಬರೂ ಇಲ್ಲ. ಆ್ಯಕ್ಚುಲಿ ಅದೇ, ನಾವು ಯಾರ್ದು ಈಗ ನಾನು ಅವ್ರಿಗೆ ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಅವರು ನಮಗೆ ಯಾವತ್ತೂ ಏನು ರಿಸ್ಟ್ರಿಕ್ಟ್ ಮಾಡಿರೋದು ನಂಗೆ ಜ್ಞಾಪಕನೇ ಇಲ್ಲ. ನಿಮ್ಗೆ ಏನು ಇಷ್ಟಮ್ಮ ಅದು ಮಾಡಿ ಅಂತ. ಸೊ ಹಂಗಾಗಿ ಮೋಸ್ಟ್ ಇಷ್ಟು ವರ್ಷ ಜೊತೆಗಿದ್ದೀವಿ ಅಂತ ಅನ್ಕೊಂತೀವಿ. ಸೊ ನೀವು ಕೂಡ ತುಂಬ ಚೆಂದ ಇದ್ದೀರಾ, ಎಸ್ಪೆಷಲಿ ಕ್ಯಾಮ್ರಾಗೆ ಸೂಟ್ ಆಗೋವಂಥ ಫೇಸ್ ಕೂಡ ಇದೆ. ಸೊ ನೀವು ಸೀರಿಯಲ್ ಎಲ್ಲ ಮಾಡಬೇಕು, ಯಾಕೆಂದರೆ ಮಾವನವ್ರು ಅದರಲ್ಲೇ ಮುಳುಗಿ ಹೇಳೋದ್ರಿಂದ ಪ್ರತಿದಿನ. ಆ ಥರದ್ದು ಯಾವುದೋ ಆಫರ್ ನಿಮ್ಮವರೆಗೂ ಬರಲಿಲ್ವಾ? ನಾಟಕ ಮಾಡಿದ್ದೀನಿ, ಅಪ್ಪಾಜಿ ಇದರಲ್ಲೇ ಒಂದು 50 ಶೋಸ್ ಮಾಡಿದ್ದೀನಿ. ನಾಟಕ ಎಲ್ಲ ಯಾವ್ದು ಮಾಡ್ತೀರಾ? ಮುಖ್ಯಮಂತ್ರಿ ಅಷ್ಟೇ ಮಾಡಿರೋದು, ಯಾಕಂದರೆ ಅಲ್ಲಿ ಇರೋರೆಲ್ಲರೂ ನಮ್ಮ ಮನೆಯವ್ರ ಥರನೇ ಅನಿಸಿತ್ತು.
ಸೊ ನಾನು ಯಾವತ್ತೂ ನಾಟಕ ಅದು ಇದೆಲ್ಲ ಮುಂಚೆ ಯಾವತ್ತಾದರೂ ಮಾಡಿದ್ದಾಗಲಿ ಯಾವತ್ತೂ ಇಲ್ಲ. ಸೊ ಇಲ್ಲಿ ಬಂದ ನಂತರ ಅಪ್ಪಾಜಿ ಏನು ನಮ್ಮ ಮನೆಯವ್ರ ಥರನೇ ತಾನೇ ಇದೇ ಥರ ಮಾತಾಡೋರಾಯಿತು, ಧೈರ್ಯ ಮಾಡೋ ಬಾ 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 ಅಂದ್ಕೊಂಡು. ಯಾಕಂದರೆ ಇವ್ರು ಆಚೆಗಡೆಲ್ಲ ಹೋದಾಗ ಇವ್ರು ಯಾವತ್ತೂ ಮನೆಯಲ್ಲೇ ಇರ್ತಾ ಇರಲಿಲ್ಲ. ಈಗ ಮಕ್ಕಳಾದ ನಂತರ ನನಗೋಸ್ಕರನೇ ಸ್ವಲ್ಪ ವರ್ಷ ಮನೆಯಲ್ಲೆಲ್ಲ ಇರ್ತಾ ಇರೋದು. ಸೊ ಹಾಗಾಗಿ ಅವ್ರ ನಾಟಕನೇ ಒಂದು 50 ಶೋಸ್ ಮಾಡಿರೋದು ನಾನು. ಈಗ ನಟನೆಯಲ್ಲಿ, ರಾಜಕೀಯದಲ್ಲಿ, ಹಾಗೇನೇ ಸಿನಿಮಾ ಮತ್ತು ಸೀರಿಯಲ್ ಈ ಥರ ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಅದ್ರ ಮಧ್ಯೆ ನಿಮಗೆ ಟೈಮ್ ಕೊಡ್ತಾರಾ ಭರತ್ ಅವರೇ? ಇದ್ರೆ ಮನೇಲಿದ್ರೆ ಟೈಮ್ ಸಿಗುತ್ತೆ ಮಾತಾಡ. ಅಲ್ಲ ಅಂದರೆ ಈ ಹಿಂದೆನೂ ಕೂಡ ನೀವು ಚಿಕ್ಕವರಾಗಿದ್ದಾಗ ಇಲ್ಲ, ಅವಾಗ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಅವರು ಇದ್ದಾಗಿಲ್ವೇ ಇಲ್ಲ ಬಿಡಿ ಪಾಪ. ನೀವು ತಂದೆ ಮಗ ಇಬ್ಬರೇ ಸಿಕ್ಕಿದಾಗ, ನಾವೆಲ್ಲಾರೂ ಇರೋದಿಲ್ಲ, ಮೇಡಮ್ ಇವರು ಶಾಪಿಂಗ್ ಹೋಗಿರ್ತಾರೆ, ಇಬ್ಬರೇ ಸಿಕ್ಕಿದಾಗ ಯಾವ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡ್ತೀರಾ? ಕಮ್ಮಿ ಮಾತಾಡೋದ. ನಾನು ಮದುವೆ ಸ್ಟಾರ್ಟಿಂಗಲ್ಲಿ ಇವ್ರು ಬಂದ ತಕ್ಷಣ ಆಫೀಸ್ ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋಗ್ತಾಯಿದ್ರು. ಇವ್ರನ್ನ ಕರಿಬೇಕು ಅಂದರೆ ಡ್ರೈವರ್ ಹತ್ರ ಹೇಳಿಬಿಟ್ಟು ಅವ್ನಿಗೊಂದು ಸ್ವಲ್ಪ ಇವತ್ತೊಂದು 5 ನಿಮಿಷ ಮಾತಾಡ್ದಿದ್ದೆ ಅವನ ಹತ್ರ, ಹೋಗ್ಬಿಟ್ಟು ಕರಿ ಅಂತ ಹೇಳಿಬಿಟ್ಟು ಕರಿತಾಯಿದ್ರು. ನನಗೆ ಏನು ನಮ್ಮ ಮನೇಲೆಲ್ಲ ಹೀಗೆಲ್ಲ ಇಲ್ವೇ ಇಲ್ವಲ್ಲ, ಬಾ ಅಂದ ತಕ್ಷಣ ಬರ್ತಾರೆ, ಇವ್ರೇನು ಈ ಥರ ಎಲ್ಲ ಶೆಡ್ಯೂಲೆಲ್ಲ ಮಾಡಿ ಕರಿತಾರೆ ಅಂತ ಫುಲ್ ಏನೋ ಒಂಥರ ಆಶ್ಚರ್ಯ ಅನಿಸ್ತಾ ಇತ್ತು. ಇವಾಗ ಆ ಥರ ಇಲ್ಲ, ನಾನು ಬಿಡಲ್ಲ, ಎಲ್ಲರನ್ನೂ ಕರೆದುಬಿಟ್ಟು ಮಾತಾಡಿಸ್ತೀನಿ. ಓಕೆ, ಯಾಕಿದೆ ಅದು ಸ್ವಲ್ಪ ಭಯನ? ಅಲ್ಲ, ನಾನು ನಾರ್ಮಲಿ ಸ್ವಲ್ಪ ಇಂಟ್ರೋವರ್ಟ್, ಸೊ ಅದಕ್ಕೆ ಕಮ್ಮಿ ಮಾತಾಡೋದು ನೀವು ಸ್ವಲ್ಪ, ಹಾಗಾಗಿನೇ. ಓಕೆ ಸರ್, ಈಗ ನೀವು ವಿಲನ್ ಪಾತ್ರ ಎಲ್ಲ ಮಾಡ್ತಾ ಇದ್ರಲ್ಲ, ಅವಾಗ ಅಮ್ಮ ಏನಾದ್ರು ಯಾವಾಗ್ಲಾದ್ರು ಹೇಳಿದ್ರಾ ಬೇಡ ಈ ಥರದ್ದು ಮಾಡಬೇಡ, ಬೇರೆ ಏನಾದ್ರು ಮಾಡುವಂತ ಅಮ್ಮ ಯಾವತ್ತಾದ್ರು ಬೈದಿದ್ರು? ನಿಮ್ಮ ತಾಯಿ ಇಲ್ಲ, ಪಾತ್ರ ಚೆನ್ನಾಗಿ ಇಷ್ಟಪಡೋರು, ಆದರೂ ಸ್ವಲ್ಪ ಬದಲಾಯಿಸ್ಕೊಳ್ಳೋ ಅಂತ ಹೇಳೋರು. ಅಂದರೆ ಜನ ಏನೋ ಒಂಥರ ನೀನು ಇರೋದೇ ಹಂಗೇನೋ ಅಂತ ಅಂದ್ಕೊತಾರೆ, ನೀನು ಅಂಥವನ್ನೆಲ್ಲ ಮಾಡಿ ಅಂತೇಳಿದ್ರು. ಬಟ್ ಹೆಚ್ಚು ದಿವಸ ಅವ್ರು ಇರಲಿಲ್ಲ. ನಾನು ಭಾಳ ಇದ್ದರು, ರಾಜಕೀಯ ನೋಡಲೇ ಇಲ್ಲ ಅವ್ರು. ನನ್ನ MLA ಆಗಿದ್ದಾಗಿದ್ರಲ್ಲ, MLA ಅಂದರೆ ಅದು ಇದ್ದರು. ಅಂದರೆ ಬಿಡೋರು, ನಿಮ್ಮ ವೃತ್ತಿ ಬಿಡಪ್ಪ ಅಂತ ಅಂದ್ಬಿಡೋರು. ಆಯ್ತು, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಸರ್, ಕೆಲವೊಂದು ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳಿಗೆ ಇವರ ಅವರ ಅಂತ, ಅಂದರೆ ನೀವಾ ಅವರ ಅಂತೇಳಿ ಮನೆಯವರೆಲ್ಲರೂ ಕೂಡ ವೋಟ್ ಮಾಡಬೇಕು. ನನ್ನ ಮೊದಲನೇ ಕ್ವಶನ್, ಮುಖ್ಯಮಂತ್ರಿ ಚಂದ್ರು ಸರ್ ಹಾಗೆ ಪದ್ಮಾ ಮೇಡಮಲ್ಲಿ ಕಂಜೂಸ್ ಯಾರು ಅಂತ? ನಾನೇ. ಅಲ್ಲ, ಎಲ್ಲದರಲ್ಲೂ ಲೆಕ್ಕ ಹಾಕ್ತಾರೆ. ಅಂದರೆ ಒಂದೇನು ಅಂತಂದರೆ 1,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಒಂದು ಹಳಸಿನ ತರೋದಕ್ಕೆ ಊರಿಗೆ ಹೋಗ್ತಾರೆ. ಅಂದರೆ ಕಂಜೂಸ್ತಾನೆ ಹೆಂಗೆ ಅಂದರೆ ಹಳಸಿನಕಾಯಿ ಇಲ್ಲಿ ಯಾಕೆ ಕೊಂಡ್ಕೋಬೇಕು ನಮ್ಮ ತೋಟ ಇರುವಾಗ ಅಂತ, ಬಟ್ ಪೆಟ್ರೋಲ್ ಎಷ್ಟು ಹಾಕ್ಸ್ತು ಅಂತ ಗೊತ್ತಿರಲ್ಲ. ಈ ಥರದ್ದು ಕಂಜೂಸ್ತಾನೆ ಅವ್ರದ್ದು. ನೋಡಿ ಮೇಡಮ್, ನೀವು ಹೊಗಳುತ್ತಿದ್ದಾರಾ ಬೈತಿದ್ದಾರಾ ಗೊತ್ತಾಗ್ತಾ ಇಲ್ಲ. ನಾನು ಸ್ವಲ್ಪ ಲೆಕ್ಕಾಚಾರನೇ. ಅಂದರೆ ನಾನು ಬೇರೆಯವ್ರ ದುಡ್ಡನ್ನು ನಾನು ಹೇಗಂದ್ರೆ ಖರ್ಚು ಮಾಡೋದಕ್ಕೆ ತುಂಬ ತಪ್ಪಾಗತ್ತಲ್ಲ. ಹಾಗಾಗಿ ನಾನು ಖರ್ಚು ಮಾಡೋದು ಸ್ವಲ್ಪ ಹಿಡಿತವಾಗಿ ಖರ್ಚು ಮಾಡ್ತೀನಿ. ಇತ್ತೀಚೆಗೆ ಒಂದು ನಡೆದ ಘಟನೆ, ಎಲ್ಲರೂ ಮಲಗಿದ ನಂತರ 11:30 ತನಕ ಲೈಟ್ TV ನೋಡಿಕೊಂಡು ಆಮೇಲೆ ಮಲಗ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಹೋಗ್ಬೇಕಾರೆ ಹಾಕ್ಬಿಟ್ಟು ಹೋಗ್ರೋ, ನಾನು ಬರ್ಬೇಕಾರೆ ಕಾಣಿಸಲ್ಲ ನನಗೆ ಅಂತ. ಇವರು ಡೈಲಿ ಅದನ್ನ ಆಫ್ ಮಾಡಿಬಿಟ್ಟು ಹೋಗ್ತಾರೆ. ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತೆ ಅಂತ. ಅಲ್ಲ, 2 ಅವರ್ಸು ನ್ಯಾಷನಲ್ ವೇಸ್ಟ್ ತಾನೆ. ನಾನು ಇದನ್ನು ಖರ್ಚು ಮಾಡಿದ್ರು ಅಷ್ಟೇ, ಅದನ್ನು ಉರ್ಸಿದ್ರು ಅಷ್ಟೇ. ಬೇರೆಯವ್ರ ಮನೆಗೆ ಹೋಗಿ ಹೇಳಿಲ್ಲ, ನಮ್ಮ ಮನೇಲಿ ಹೇಳಿದ್ದಾರೆ ನ್ಯಾಷನಲ್ ವೇಸ್ಟ್ ಹೆಂಗಾಗುತ್ತೆ. ಇವರು ನಾನೇನಾದ್ರು ಕಾಣಿಸ್ದೇನೆ ಬಿದ್ದುಬಿಟ್ರೆ ಇನ್ನೆಷ್ಟು ಖರ್ಚಾಗುತ್ತೆ, ಅದಕ್ಕಿಂತ ಡಬಲ್ ಆಗುತ್ತೆ ತಾನೆ, ಅದಕ್ಕೆ ಲೈಟ್ ಇರಲಿ, ನೀನು ಲೈಟ್ ಹಾಕ್ಬಿಟ್ಟು ಹೋಗು ಅಂತ ತಿರ್ಗಿ ಹಾಕ್ಬಿಟ್ಟು. ಸೊ ನನ್ನ ಮುಂದಿನ ಪ್ರಶ್ನೆ, ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಇದೆ? ಅವರು ಡೈಲಿ ವಾಕಿಂಗ್ ಹೋಗಿ ಎಲ್ಲ ತಿನ್ನೋದೂ ಅಷ್ಟೇ, ಯಾವತ್ತೂ ಜಾಸ್ತಿ ತಿನ್ನಲ್ಲ, ನೋಡಿಕೊಂಡು ಹೆಲ್ದಿನೇ ತಿಂತಾರೆ. ಅಂದರೆ ಹಚ್ಕೊಳ್ಳೋದು ಮಾಡೋದು ಅಂಥವೆಲ್ಲ ಏನೂ ಮಾಡಲ್ಲ, ಬಟ್ ನ್ಯಾಚುರಲ್ ಆಗಿ ಏನಿರಬೇಕು ಅದಕ್ಕೆ ಮೇಂಟೈನ್ ಮಾಡ್ತಾರೆ. ಅವರು ಹಂಗಲ್ಲ, ಏನು ಪರ್ದಿದ್ದೆಲ್ಲ ತುಂಬ ಇಷ್ಟ, ಚೆನ್ನಾಗಿ ತಿನ್ನಬೇಕು. ಸೊ ಸರ್ ಮತ್ತು ಮೇಡಮ್ ಇಬ್ಬರಲ್ಲಿ ಯಾರು ಜಾಸ್ತಿ ರೊಮ್ಯಾಂಟಿಕ್? ಡೌಟ್, ಇಬ್ಬರು ಇರೋ ಡೌಟ್. ಇನ್ನೂ ಪೂರ್ತಿ ಲವ್ ಮಾಡೇ ಇಲ್ಲ, ಅದೇ ಪ್ರಾಬ್ಲಮ್. ಅದಕ್ಕೋಸ್ಕರ ಹಂಗಾಗಿದೆ ಅಂತ. ರೊಮ್ಯಾಂಟಿಕ್ ಅಂತ ಅನ್ನೋದಕ್ಕಿಂತ ಗಂಡ ಹೆಂಡತಿ ಹೆಂಗಿರ್ಬೇಕು ಹಂಗೆ ಆನಂದವಾಗಿ. ಸೊ ಎಮೋಷನ್ ಯಾರು ಜಾಸ್ತಿ ಇಬ್ಬರಲ್ಲಿ? ಯಾರಿಗಾನ ಹುಷಾರಿಲ್ಲ ಅಂದರೆ ಇಡೀ ರಾತ್ರಿ ಬೇಕಾದರೂ ಕಾಯ್ಕೊಂಡು ಕೂತಿರ್ತಾರೆ. ಒಂದು ಚಿಕ್ಕ ಚಾಕು ತಾಗ್ತು ಒಂದಿನ ಕೈಗೆ, ಅದಕ್ಕೋಸ್ಕರ 2 ದಿನ ನೀನೇನು ಮಾಡಬೇಡ ಎಲ್ಲ ತರಿಸ್ಕೊಂಡ್ರೆ, ಅಮ್ಮ ಇರಲಿಲ್ಲ. ಸೊ ಆ ಥರ ಎಲ್ಲ ತುಂಬ ಎಮೋಷ್ನಲ್ ಅಪ್ಪಾಜಿನ. ಓಕೆ, ನನ್ನ ನೆಕ್ಸ್ಟ್ ಕ್ವಶನ್, ಇಬ್ಬರಲ್ಲಿ ಯಾರು ಜಾಸ್ತಿ ಮುಂಗೋಪಿ ಅಂದರೆ ಸಡನ್ನಾಗಿ ಕೋಪ ಬರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆ ಅಂದರೆ ಯಾರು?
ಯಾಕೆ ಸರ್ ಅಷ್ಟು ಕೋಪ ಬೇಗ ಬರುತ್ತೆ? ಗೊತ್ತಿಲ್ಲ. ಒಂದು ಬಿ ಪಿ ಹೆಚ್ಚು ಕಡಿಮೆ ಆಗ್ಬೋದು, ಒಂದು 3-4 ಕಾಯಿಲೆಗಳು ಅಂತ ಇದ್ದಾವೆ. ಕಾಯಿಲೆ ಅನ್ನೋದಕ್ಕಿಂತ ಡಿಫಿಷಿಯನ್ಸಿ, ಶುಗರ್ ಪೇಷಂಟು, ಥೈರಾಯ್ಡ್, ಇವೆಲ್ಲ ಇದ್ದಾವೆ. ಆಮೇಲೆ ನನಗೆ ಅಂದ್ಕೊಂಡು ಕೆಲಸ ಆಗಲಿಲ್ಲ ಅಥವಾ ಅಂದ್ಕೊಂಡಂಗೆ ಆಗಲಿಲ್ಲ ಅಥವಾ ಸಾಮಾನ್ಯ ಜ್ಞಾನ ಉಪಯೋಗಿಸಿ ಯಾರೂ ಕೆಲಸ ಮಾಡ್ತಿಲ್ಲ, ಗೋಜಲು ಮಾಡಿದ್ದಾರೆ ಅಂತಂದ್ರೆ ಸಡನ್ನಾಗಿ ರೈಸ್ ಆಗ್ತೀನಿ. ಬಟ್ ಅದು ಒಂದು ಸರ್ಟನ್ ಪೀರಿಯಡ್ ಆದಮೇಲೆ ತಪ್ಪು ಅವಾಗ ಅಂತ ಅಷ್ಟೇ ಅನಿಸುತ್ತೆ. ಒಂದು 5-10 ನಿಮಿಷ ಆದಮೇಲೆ ಕೂಲ್ ಆಗ್ಬಿಟ್ಟು ತಿರ್ಗಿ ಅದನ್ನೇ ಸರ್ವ್ ಮಾಡ್ಕೊಂಡು ಅವಳೇ ಸರ್ವ್. ಸೊ ಕೊನೆಯ ಪ್ರಶ್ನೆ, ಪದ್ಮಾ ಮೇಡಮ್ ಮತ್ತು ಹಾಗೆ ಚಂದ್ರು ಸರ್ನಲ್ಲಿ ಯಾರು ತುಂಬ ತಿಂಡಿ ಪೋತ್ರು? ಯಪ್ಪ, ಓ ವಡೆ. ಇದು ವಡೆ ಅಂತಲೇ ಅಲ್ಲ, ಉಪ್ಪಿಟ್ಟು, ವಡೆ, ಚಕ್ಲಿ, ಕೋಡುಬಳೆ, ಚಿತ್ರಾನ್ನ, ಆ ತಿಂಡಿಗಳಲ್ಲಿ ಅವು. ಈ ಕುರುಮ್ ತಿಂಡಿಗಳು, ನಿಪ್ಪಟ್ಟು, ಚಿಕ್ಕಿ, ಕಡಲೆಬೀಜ, ಕಾಸ್ಟ್ಲಿದೇನು ಅಲ್ವೇ ಅಲ್ಲ, ಇವೆ ಈ ಥರದವು ತಿಂಡಿನಲ್ಲಿ ವಿಪರೀತ. ಹಣ್ಣಲ್ಲಿ ಭಾಳ ಆಸೆ ತಿನ್ನೋಕ್ಕಾಗ್ತಾಯಿಲ್ಲ. ಅವ್ರು ರೈಸ್ ಐಟಮ್ ತಿನ್ನಬಾರ್ದು ಅಂದ್ರೆ ಅದೇ ಚಿತ್ರಾನ್ನ ಇವರೆಲ್ಲ ಚೆನ್ನಾಗಿ ಮಾಡಿಬಿಟ್ಟಿರ್ತಾರೆ, ಗೊಜ್ಜು ಇವೆಲ್ಲನೂ, ಪುಳಿಯೋಗರೆ, ಪೊಂಗಲ್ಲು ತಿಂತೀನಿ, ಚೆನ್ನಾಗೇ ತಿಂತೀನಿ. ಅಂದರೆ 2 ದಿನ ಆದರೂ ಇಟ್ಕೊಂಡು ತಿಂತೀನಿ, ಆ ಥರ ನಾನು. ಕಾರ್ಯಕ್ರಮದಲ್ಲಿ ಇವಾಗ ಮುದ್ದು ಅಯಾನ್ಶಿ ಕೂಡ ಜಾಯ್ನ್ ಆಗಿದ್ದಾರೆ. ಹಾಯ್ ಪುಟಾಣಿ. ಹಾಯ್ ಹೇಳು. ಹಾಯ್ ಸರ್, ನೆಕ್ಸ್ಟ್ ಇದು ಟ್ರೂತ್ ಆರ್ ಡೇರ್ ಅಂತ ಹೇಳ್ಬಿಟ್ಟು ನೀವು ಸತ್ಯವನ್ನೇ ಹೇಳಬೇಕು, ಸತ್ಯವಲ್ಲದೇ ಮತ್ತೇನೂ ಹೇಳೋಂಗಿಲ್ಲ ಸರ್ ಇದರಲ್ಲಿ. ಸತ್ಯ ಹೇಳೋಣ, ಬರುವ ನನಗೆ ಸತ್ಯ ಹೇಳೋಣ. ನೀವು ನಿಮ್ಮ ಹೆಂಡತಿಗೆ ಹೇಳಿದ ಕೊನೆಯ ಸುಳ್ಳು ಯಾವುದು ಸರ್? ಕೊನೆಯ ಸುಳ್ಳ? ಕೊನೆಯದಾಗಿ ಹೇಳಿದ ರೀಸೆಂಟ್ ಸುಳ್ಳು. ಮರ್ತ್ಬಿಟ್ಟಿದ್ದೆ ನಾವು. ನೀನು ಜ್ಞಾಪಕ ಯಾವ್ದನ್ನಿದ್ರೆ ಹೇಳಿರ್ತೀವಿ ಸಾಮಾನ್ಯವಾಗಿ. ಹೇಳಮ್ಮ. ಏನಾದರೂ ಫಂಕ್ಷನ್ಗೆ ಇವ್ರದ್ದು ಯಾವ್ದಾದ್ರು ಫಂಕ್ಷನಿಗೆ ಕರೆದಿರ್ತಾರೆ, ಅವಾಗ ಅವ್ರಿಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಅವಾಗ ಹೇಳೋದು, ನನಗೆ ರಾತ್ರಿ ಈ ಟೈಮಲ್ಲಿ ಇನ್ನೊಂದು ಫಂಕ್ಷನ್ ಇದೆ, ನಾನು ಬರೋಕ್ಕಾಗಲ್ಲ ಅಂತ. ಆ ಫಂಕ್ಷನ್ ಇದೆ, ಎಲ್ಲೂ ಹೋಗಿರಲ್ಲ, ಮನೆಯಲ್ಲೇ ಇರ್ತಾರೆ. ಸೊ ಎಸ್ಕೇಪ್ ಆಗೋದಕ್ಕೆ, ಮೇಡಮ್ ಫಂಕ್ಷನಿಂದ ಎಸ್ಕೇಪ್ ಆಗೋದಕ್ಕೆ ನೀವು ಮೇಡಮ್ ಅಂತ ಅಲ್ಲ, ಇವರು ಎಲ್ಲ ಕಾರ್ಯಕ್ರಮಕ್ಕೂ ಹೋಗ್ತಿರ್ತಾರೆ. ನಾವು ಯಾವ್ಯಾವುದೋ ಒತ್ತಡದಿಂದ ಬಂದಿರ್ತೀವಿ, ಅದು ಹೋಗಲೇಬೇಕಾದಿರಲ್ಲ, ಇವ್ರಿಗೋಸ್ಕರ ಹೋಗ್ಬೇಕಾಗತ್ತೆ. ಅವರು ನಾನಿದ್ದರೆ ಅಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟವೇ. ನನ್ನ ಸುತ್ಕೊಂತಾರೆ ಎಲ್ಲ ಹೋಗಲ್ಲಿ, ಅದು ಕಾರಣ ಇರ್ತದೆ. ಇವರು ಹೋದ್ರೆ ಖುಷಿ ಪಡಲಿ ಅಂತ ಆ ಥರನೂ ಮಾಡ್ತೀನಿ. ಸರ್, ನಿಮಗಿರೋ ಕೆಟ್ಟ ಅಭ್ಯಾಸ? ಡ್ರಿಂಕ್ಸ್. ಸೊ ಅದು ಲಿಮಿಟೇಷನಲ್ಲಿದೆ ಇವಾಗ? ಲಿಮಿಟೇಷನ್. ಓಕೆ ಮೇಡಮ್, ಅದಕ್ಕೆ ನಿಮ್ಮ ಅಬ್ಜೆಕ್ಷನ್ಸ್ ಇದೆಯಾ? ಇದೆ, ಅವ್ರ ಆರೋಗ್ಯಕ್ಕೆ. ಯಾಕೆಂದರೆ ನಾನು ನೋಡ್ಕೊಳ್ಳೋರು ಅವರೇ ಇರಬೇಕಲ್ಲ ಅಂತ ನನಗದೊಂದು ಆಸೆ ಅಷ್ಟೇ. ಅದನ್ನು ಬಿಡಿ ಅಂದರೆ ಬಿಡ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕೊನೆಯದಾಗಿ ನೀವು ಕಣ್ಣೀರಿಟ್ಟಿದ್ದು ಯಾವಾಗ ಸರ್, ಯಾಕೆ? ಇಲ್ಲ, ಸೀರಿಯಲ್ನಲ್ಲಿ ಕಣ್ಣೀರಿಟ್ಟಿದ್ದೀನಿ. ನೆನ್ನೆ ದಿವಸ ಏನೋ ಶೂಟಿಂಗ್ ಹೋಗಿದ್ದಾಗ ಅದೇನೋ ಮಗನಿಗೆ ಮಗಳಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಮದುವೆ ವಿಚಾರದಲ್ಲಿ, ಅವಾಗ ಕಣ್ಣೀರಿಟ್ಟಿದ್ದೆ. ಆ ಥರದ್ದು ನ್ಯಾಚುರಲಾಗಿ ಕಣ್ಣೀರು ಬರುತ್ತೆ ನನಗೆ. ನಾನು ಇಂಗ್ಲೀಷನ್ನು ಉಪಯೋಗಿಸೋದಿಲ್ಲ, ಇನ್ನೇನಿಲ್ಲ. ಇನ್ಯಾವುದಕ್ಕೂ ಸದ್ಯದಲ್ಲಿ ಯಾವುದು ಕಣ್ಣೀರಿಟ್ಟಿಲ್ಲ. ಅವ್ರ ಅಮ್ಮ ಅಪ್ಪ ಸತ್ತಾಗ, ಅದು ಹಿಂದೆ ಕಣ್ಣೀರು ಯಾವ್ಯಾವುದಕ್ಕೂ ಇಟ್ಟಿದ್ದೀವಿ, ತೊಂದರೆ ಇಲ್ಲ. ಈಗ ಸದ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಣ್ಣೀರಿಡುವಂಥದ್ದು ಘಟನೆಗಳೇನು ನಡೆದಿಲ್ಲ ನನಗೆ. ಯಾವ ಸಮಯದಲ್ಲಿ ಕಣ್ಣಿಗೆ ಸಮಸ್ಯೆ ಆಯಿತು? ಬುಲೆಟ್ಸ್ ಶೂಟಿಂಗ್ ಪಿಕ್ಚರ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಶಂಕರ್ ನಾಗ್ಗೆ ನಾನು ಹೊಡಿಬೇಕಾಗಿತ್ತು ಪಿಸ್ತೂಲ್ ತೊಗೊಂಡು. ಅದು ಡಮ್ಮಿ ಪಿಸ್ತೂಲ್ ಒರಿಜಿನಲ್, ಡಮ್ಮಿ ಬುಲೆಟ್. ಅದು ಕಾಪರ್ ಪ್ಲೇಟ್ ಹಾಕಿ ಏನೋ ಮಾಡ್ತಾರೆ, ಪಟಾಕಿ ಹೊಡೆದಂಗೆ ಹೊಡಿಬೇಕಲ್ಲ, ಅದು ಬೆಂಕಿ ಬರಬೇಕು, ಗುಂಡೇನು ಹೋಗಲ್ಲ. ಇದು ನಾನು ಸ್ವಲ್ಪ ತರಲೆ ತಾನೆ ತಮಾಷೆ ಮಾಡುವಾಗ ಹಿಂಗೆ ಹೊಡೆದೇ ಆಗಲಿಲ್ಲ, ಕಣ್ಣು ಹತ್ರ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಹೊಡೆದೆ. ಫೈರ್ ಆಗಿದ್ದು ಹಿಂದಕ್ಕೆ ಹೊರಟೋಯ್ತು, ಬೆಂಕಿ ಸುಟ್ಟೋಯ್ತು. ಬಹುತೇಕ ರೆಟಿನಾನೇ ಡ್ಯಾಮೇಜ್ ಆಗೋಯ್ತು. ಆಮೇಲೆ ಅಡ್ಮಿಟೆಡ್ ಟು ಹಾಸ್ಪಿಟ್ಲ್, ಪ್ರಭಾಯಿ ಕ್ಲಿನಿಕ್ ಅಂತ ದೊಡ್ಡ ಡಾಕ್ಟ್ರೆ. ಅವರು ಮೇಜರ್ ಆಪ್ರೇಷನ್ ಮಾಡಿ ಕಣ್ಣು ಬರೋದಿಲ್ಲ ಚಂದ್ರು. ಕಣ್ಣಿಂದ ಒಂದೇ ಒಂದು ಶೇಪ್ ಬೇಕಾದ್ರೆ ಕೊಡ್ತೀನಿ, ಬಟ್ ಕಣ್ಣು ಬೇಕು ಅಂದರೆ 10% ಸಿಗುತ್ತೆ, ಇಲ್ಲಿಗೆ ಹೋಗುತ್ತೆ. ಆಮೇಲೆ 2 ಕಣ್ಣಿಂದಲೂ ಬೇರೆ ಬೇರೆ ದೃಷ್ಟಿ ಕಾಣುತ್ತೆ. ಅದು ಅಂದರೆ ಇಬ್ಬಿಬ್ಬರು. ಸೊ ಪ್ರಯೋಜನ ಇಲ್ಲ ಸರ್ ನನ್ನ ಪ್ರೊಫೆಷನ್ಗೆ. ಕಣ್ಣು ಚೆನ್ನಾಗಿ ನಂಗೆ ನೋಡಿ, ಒಂದು ಕಣ್ಣು ಸಾಕಾ ಅಂತ ಕೇಳಿದೆ, ಸಾಕು ಅಂತ ಅಂದರು. ಮಾಡ್ಕೊಂಡು ಒಂದು ಕಣ್ಣಲ್ಲೂ ಇರ್ಬೋದು, ಮ್ಯಾನೇಜ್ ಮಾಡಬೇಕು, ಎಚ್ಚರಿಕೆ ಆಗಿರ್ಬೇಕು. 1991 ಆಗಿದ್ದು ಇವತ್ತವರೆಗೂ ನಾನು ಹುಷಾರಾಗಿ ನೋಡ್ಕೊಂಡಿದ್ದೀನಿ. ನೀವು ಯಾರಿಗಾರು ಭಯ ಪಡ್ತೀರಾ ಅಂದರೆ ಅದು ಯಾರು ಅಥವಾ ಯಾವ ವಿಷಯ? ನಾನು ಭಯ ಪಡೋದು, ನಾನು ತಪ್ಪೆಲ್ಲಾದರೂ ಮಾಡಿಬಿಟ್ಟಾಗ ಭಯ ಪಡ್ತೀನಿ. ನಾನು ಯಾಕೆ ಮಾಡಿದೆ ಇಂಥ ಕೆಲಸ, ಏನು ತಪ್ಪು ಅಂತ ಗೊತ್ತಾದಾಗ. ಇನ್ಯಾರಾದರೂ ತಪ್ಪು ಮಾಡಿದ್ರೆ ಭಯ ಪಡೋದಿಲ್ಲ, ನಾನು ಎದುರಿಸ್ತೀನಿ. ಈ ಮನೆಯವ್ರ ಬಗ್ಗೆ ಭಯ ಪಡ್ತೀನಿ, ಭಾಳ ಸೆನ್ಸಿಟಿವ್ ಆಗಿಬಿಡ್ತಾರೆ ಎಲ್ಲರೂ ಕೂಡ. ಯಾವ್ದು ನಾನು ಮಾಡಿದ್ರೂ ಅನುಮಾನ ಪಡೋ ಅಂತ ಬಂದರೆ ಏನು ಮಾಡ್ಕೊಂಡ್ಬಿಡ್ತಾರೋ, ಏನಾಗುತ್ತೋ, ಏನು ಕತ್ತಿನೋ ಅಂತ. ಒಂಟಿ ಹೋಗೋದಾಗಲಿ ಮತ್ತೊಂದು ಇಂಥದ್ದು ಇವರು ಈಚಿಕಂಗೆ ಕಾಣಿಸ್ತಿದ್ದಾರೆ,
4 ಜನ ಮಕ್ಕಳು, ಇನ್ಕ್ಲೂಡಿಂಗ್ ಈ ಕಿಲ್ಟೇರಿ ಇವರು ಆ ಥರದಲ್ಲಿ ನನಗೆ ಕನ್ವೀರ್ ಆಗುತ್ತೆ ಅನ್ಸೋದು. ಸರ್ ಮುಂದಿನ ಕ್ವಶನ್ನು, ಅಪ್ಪನ ಜೇಬಲ್ಲಿ ಯಾವತ್ತಾದ್ರೂ ನೀವು ದುಡ್ಡು ಕದ್ದಿದ್ದೀರಾ? ನಾನಾ ಅಪ್ಪನ ಜೋಬಲ್ಲಿ ಕದ್ದಿಲ್ಲ, ಬೇರೆಯವ್ರ ಜೋಬಲ್ಲಿ ಕದ್ದಿದ್ದೀನಿ. ಅಪ್ಪನ ಜೋಬ್ ಸಿಗ್ತಾನೆ ಇರಲಿಲ್ಲ ನಮಗೆ ಅವಾಗ. ಸ್ನೇಹಿತರು ಎಲ್ಲ ಕಾಸು ಕೊಡಲ್ಲ ಅಂತಂದ್ರೆ ಕದ್ದು ಬೆಳಗ್ಗೆ ಹೇಳಿದ್ವಿ, ಹಿಂಗೆ 15 ರೂಪಾಯಿ ತೊಗೊಂಡೆ, 10 ರೂಪಾಯಿ ತೊಗೊಂಡೆ, 3 ರೂಪಾಯಿ ತೊಗೊಂಡೆ, ಆ ಥರದವೆಲ್ಲ. ಅಂದರೆ ಅಷ್ಟು ಕ್ಲೋಸ್ ಸರ್ಕಲ್ ಇತ್ತು ನಿಮಗೆ. ಮೊದಲ ಕ್ರಶ್ ಯಾವಾಗ, ಯಾರ ಮೇಲೆ? ಇಲ್ಲ, ಕ್ರಶ್ ಅನ್ನೋ ಪ್ರಶ್ನೆ ಇಲ್ಲ. ಅಫೆಕ್ಷನ್ ಯಾರಿಗಾದ್ರೂ ಬಿದ್ದಿರ್ಬೋದು ನನ್ನ ಮೇಲೆ, ಅದು ನಾನು ಹಂಗೆ ತಿಳ್ಕೊಳಕ್ಕೆ ಹೋಗಿಲ್ಲ ಅಂತ ಕಾಣಿಸುತ್ತೆ. ಆ ಥರದ ಇದಕ್ಕೂ ಹೋಗಲಿಲ್ಲ. ನಿಮ್ಗೆ ಯಾರನ್ನಾರು ನೋಡಿದಾಗ ಇಷ್ಟ ಆಗಿದ್ದೇ ಇಲ್ವಾ? ಅಂದರೆ ಸುಂದರವಾಗಿರೋ ಎಲ್ಲ ಹುಡುಗರ ಮೇಲೂ ಅದು ಬೆಳಗಿದ್ರಂತೂ ತುಂಬ ಇಷ್ಟ. ಅದರಲ್ಲಿ ನೀನು ಸುಮ್ಮನೆ ಆನಂದ ಪಡ, ಚೆನ್ನಾಗಿದೆ. ನಾವು ಕಮೆಂಟ್ ಮಾಡ್ತೀವಿ, ಇವರು ಅದನ್ನು ರೇಗಿಸ್ತಿರ್ತಾರೆ. ಟ್ರೂತ್ ಆರ್ ಡೇರ್ ಅಂತೇಳಿ ಮಕ್ಕಳು ಆಟ ಆಡ್ತಿರ್ತಾರೆ, ಆದರೆ ನಾವು ಇದನ್ನು ಟ್ರೂತ್ ಆ್ಯಂಡ್ ಡೇರ್ ಅಂತ ಮಾಡಿದ್ದೀವಿ. ಈಗ ಡೇರ್ ಕ್ವಶನ್ಸ್ ಸರ್. ನಿಮ್ಮ ಫೋನಲ್ಲಿ ನೀವು ತೆಗೆದುಕೊಂಡಿರುವಂತಹ ರೀಸೆಂಟ್ ಸೆಲ್ಫಿ ತೋರಿಸ್ಬೇಕು ನಮಗೆ. ನನಗೆ ಸೆಲ್ಫಿ ಅವೆಲ್ಲ ಇಲ್ಲವೇ ಇಲ್ಲ, ಬರೋದೇ ಇಲ್ಲ. ನೀವು ಕ್ಯಾಮ್ರಾ ಮುಂದೆ ಡೇರ್ ಆಗಿ ನಿಮ್ಮ ಪ್ರೀತಿಯ ಮುದ್ದಿನ ಹೆಂಡತಿ ಪದ್ಮಾ ಅವರಿಗೆ ಒಂದು ಮುತ್ತು ಕೊಡಬೇಕು. ನಾವಿವತ್ತಿದ್ದೀವಿ ಬೆಂಗಳೂರಿನ JP ನಗರದಲ್ಲಿರುವಂತಹ ಮುಖ್ಯ ರಸ್ತೆಯ ಒಂದು ಮನೆ ಮುಂದೆ. ಈ ಮನೆ ಬೆಂಗಳೂರಿನಲ್ಲಿದ್ರೂ, ಸಿಲಿಕಾನ್ ಸಿಟಿನಲ್ಲಿದ್ರೂ ಈ ಮನೆಯ ಒಳಾಂಗಣವನ್ನು ನಾವು ನೋಡಿದಾಗ ಯಾವುದೋ ಒಂದು ಹಳ್ಳಿಲಿದ್ದೀವೇನೋ ಅನ್ನುವಂತಹ ಫೀಲ್ ಆಗುತ್ತೆ. ಸೊ ಈ ಮನೆಯ ಒಂದು ಯಜಮಾನರು ನಿಮಗೆಲ್ಲ ಗೊತ್ತೇ ಇದೆ, ಮುಖ್ಯಮಂತ್ರಿ ಚಂದ್ರು ಅವರು. ಮುಖ್ಯಮಂತ್ರಿ ಚಂದ್ರು ಅವರ ಮನೆಯನ್ನು ನಾನು ಇವಾಗ ಪರಿಚಯ ಮಾಡಿಕೊಡ್ತೀನಿ. ನಿಮ್ಮ ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನಾವು ಈ ಒಂದು ಸೆಗ್ಮೆಂಟನ್ನು ಫಿಕ್ಸ್ ಮಾಡಿದ್ದೀವಿ. ಸೊ ಮನೆಯನ್ನು ಪರಿಚಯ ಮಾಡಿಕೊಡ್ತೀರಾ ಅಲ್ವಾ? ಖಂಡಿತ. ಸೊ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? ಆಯಿತು, 2004 ನಾವು ಗೃಹ ಪ್ರವೇಶ ಮಾಡಿದ್ವಿ. ಓಕೆ, ಹಾಗಿದ್ರೆ ಮನೆ ಒಳಗಡೆ ಹೋಗೋಣ, ಮನೆ ಪರಿಚಯ ಮಾಡೋಣ. ನೀವು ಮದುವೆಗೂ ಮುಂಚೆ ಮನೆ ನೋಡೋಕ್ಕೆ, ಹೆಣ್ಣು ನೋಡೋಕ್ಕೆ ಅಲ್ಲ, ವಧು ನೋಡೋದಕ್ಕೆ ಬರ್ತಾರೆ. ಆದರೆ ನೀವೇನೇ ವರವನ್ನು ನೋಡೋಕ್ಕೆ ಈ ಮನೆಗೆ ಬಂದಿದ್ರಿ. ನಿಮಗೂ ಕೂಡ ನನ್ನಷ್ಟೇ ಎಕ್ಸೈಟ್ ಆಗಿದ್ರ ಮನೆ ನೋಡಿದ ತಕ್ಷಣ? ಖಂಡಿತ. ಆ್ಯಕ್ಚುಲಿ ಈ ಥರ ಮನೆ ತುಂಬ ಮಂಗಳೂರು ಕಡೆ ತುಂಬ ಫೇಮಸ್. ಸೊ ಈ ಥರ ತೊಟ್ಟಿ ಮನೆ ಅಂತಲೇ ನಾವು ಹಳ್ಳಿಗಳ ಕಡೆ ತುಂಬ ಜಾಸ್ತಿ. ಸೊ ನಾನು ಊರಲ್ಲೂ ಈ ಥರ ಮನೆ ನೋಡಿರಲಿಲ್ಲ ಆ್ಯಕ್ಚುಲಿ, ಅಥವಾ ಯಾವತ್ತೂ ಇದ್ದಿದ್ದಾಗಲಿ ಯಾವತ್ತೂ ಇಲ್ಲ. ಬಟ್ ಇಲ್ಲಿ ಬಂದ ನಂತರನೇ ಎಕ್ಸ್ಪೀರಿಯನ್ಸ್. ನನಗೇನು ಅಂದರೆ ಮದುವೆಗಿಂತ ಮುಂಚೆ ನಮ್ಮ ಊರಲ್ಲಿ ತುಂಬ ಮಳೆ. ಸೊ ಮಳೆ ಸೌಂಡ್ ಅಂದರೆ ಆಗಲ್ಲ ನನಗೆ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ. 10 ವರ್ಷದಿಂದ ಇದೇ ಮಳೆ ಸೌಂಡ್. ಇಲ್ಲಿ ಮಳೆ ಎಲ್ಲ ಬೀಳುತ್ತೆ, ಬಿಸಿಲು ಗಾಳಿ ಧೂಳು ಎಲ್ಲ ಬೀಳುತ್ತೆ. ಸೊ ಇದರಲ್ಲೇ ಬದುಕ್ತಾ ಇದ್ದೀವಿ. ಓಕೆ ಮೇಡಮ್, ಈಗಾಗಲೇ 20 ವರ್ಷ ಆಯ್ತಾ ಬಂತು ಮನೆಯನ್ನು ಕಟ್ಟಿ ಅಂತ ಹೇಳಿರಿ. ಸೊ ಈ ಪ್ಲಾನಿಂಗ್ಸ್ ಎಲ್ಲ ಯಾರ್ದಾಗಿತ್ತು? ಸೊ ತೊಟ್ಟಿ ಮನೆಯನ್ನೇ ಮಾಡಬೇಕು ಅನ್ನೋದು. ಸೊ ಎಷ್ಟು ವರ್ಷ ಇದು ಕನ್ಸ್ಟ್ರಕ್ಷನ್ಗೆ ಟೈಮ್ ತೊಗೊಂತು? ನಮಗೆ 14 ತಿಂಗಳು ತೊಗೊಂತು, 1.25 ವರ್ಷ ಅಷ್ಟೇ. ಯಾಕೆಂದರೆ ಅದು ತೊಟ್ಟಿ ಮನೆ ಇದ್ದಿದ್ದು ಕನಸಿದ್ದು ಚಂದ್ರು ಅವ್ರಿಗೇನೆ. ಅದು ನನಗೆ ತೊಟ್ಟಿ ಮನೆ ಇತ್ತು. ಈಗ ನೀರಿಗಿಂತ ಮಳೆ ಬಂದರೆ ನೀರು ಬರೋದಕ್ಕಿಂತ ಧೂಳು ಜಾಸ್ತಿ ಬರುತ್ತೆ ಬೇಸಿಗೆಗಾಲದಲ್ಲಿ. ಸಿಕ್ಕಾಪಟ್ಟೆ ಮೇಯ್ನ್ ರೋಡಲ್ವಾ, ಹಂಗಾಗಿ ತುಂಬ ಧೂಳು ಬರುತ್ತೆ. ಅದೇ ಅವಾಗ ಒಂಚೂರು ಬೇಜಾರಾಗತ್ತೆ. ಸೊ ಮನೆಯ ಎದುರುಗಡೆನೇ ಬಂದ ತಕ್ಷಣ ಗಣೇಶನ ಒಂದು ಮೂರ್ತಿ ಇಟ್ಟಿದ್ದೀರಾ. ಸೊ ಎಲ್ಲಿ ತಗೊಂಡ್ರಿ ಈ ಗಣೇಶ? ಎಷ್ಟು ವರ್ಷದಿಂದ ನಿಮ್ಮ ಜೊತೆಲಿ ಇದ್ದಾರೆ ಇವರು? ಇದು ನಾವು ಮನೆ ಗೃಹ ಪ್ರವೇಶದಲ್ಲಿ ತೇಜಸ್ವಿ ಅಂತ ನಮ್ಮ ಮನೆ ಕಟ್ಟಿದವ್ರು ಇಂಜಿನಿಯರು, ಅವರು ನಮಗೆ ಈ ಗಣೇಶನ ಗಿಫ್ಟ್ ಮಾಡಿದ್ರು. ಸೊ ಮನೆಯ ಕಂಬಗಳನ್ನ ನೋಡಿದಾಗಲೂ ಕೂಡ ಹಳೆ ಕಾಲದಲ್ಲಿ ಮನೆಯಲ್ಲಿ ಇರ್ತಿತ್ತಲ್ಲ ಆ ಥರದ ಕಂಬಗಳಿದೆ. ಸೊ ಈ ಕಂಬಗಳನ್ನ ನೀವು ಎಲ್ಲಿಂದ ಆಯ್ಕೆ ಮಾಡಿ? ನಾವು ಇದು ಯಾವುದೋ ಮದ್ರಾಸಿಂದ ಹಳೆಯ ಮನೆಯಲ್ಲಿ ತೆಗ್ದಿದ್ದಂತೆ. ಅದನ್ನು ನಾವು ಇಬ್ಬರು ಹೋಗಿ ಇದರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಹಾಕಿದ್ರು. ಅಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು. ಸೊ ಇದು ಸೆಕೆಂಡ್ಸ್ ಹಾಗಾದ್ರೆ? ಅಂದರೆ ಈ ಮನೆಗೆ 20 ವರ್ಷ ಆಗಿದೆ ಅಂದರೆ ಇದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳು ಹಳೆಯದ ಮರ ಅದು? ಹೌದು ಹೌದು ಹೌದು. ಅದು ಅವರು ಹಾಕ್ಕೊಂಡಿದ್ದು ಅದೆಷ್ಟು ವರ್ಷ ಆಗಿತ್ತು, ಅವರು ತಂದಲ್ಲಿ ಹಾಕಿದ್ರು, ಹಳೇದಾಗಿದೆ ಅಂತ ತೆಗ್ದಿದ್ದಾರೆ. ಅದನ್ನು ನಾವು ತೊಗೊಂಬಂದೆ 20 ವರ್ಷ ಆಯಿತು. ಸೊ ಮತ್ತೆ ಒಂದು ಕನ್ನಡಿ, ದೊಡ್ಡ ಕನ್ನಡಿ ಇದೆ ಇಲ್ಲಿ. ಸೊ ಈ ದೊಡ್ಡ ಕನ್ನಡಿಯನ್ನು ಇಲ್ಲಿ ನಿಲ್ಲಿಸಿರೋದು ವಾಸ್ತುನ ಹೇಗೆ? ವಾಸ್ತು ಅದು ಇದು ಬೆಳಿಬೇಕು ಅಂತ. ಈಸ್ಟ್ಗೆ
ಪೂರ್ವಕ್ಕೆ ಬೆಳಿಬೇಕು ಮನೆ ಅಂತ ಅಂದ್ಬಿಟ್ಟು ನಾವು ಆ ಕಡೆ ಹಾಕಿದ್ವಿ, ಅದನ್ನು ಗಡಿಯಾರ ಈ ಕಡೆ ಹಾಕಿದ್ವಿ. ಇದು ಪೂರ್ವಕ್ಕೆ ಬೆಳಿಬೇಕು ಅಂತ ಅದನ್ನು ತೆಗೆಸಿ ವಾಸ್ತುನವರು ಈ ಕಡೆ ಹಾಕ್ಸಿದ್ರು. ಸೊ ಸರ್, ನನಗೆ ಬಂದಾಗ ಅನಿಸಿದ್ದು ಈ ಜಾಗ ಇದೆಯಲ್ಲ, ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋಕ್ಕಿರ್ಬೋದು, ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಿರ್ಬೋದು, ಬಹಳನೇ ಸೊಗಸಾಗಿದೆ ಅಂತ ಅನಿಸ್ತು. ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಎಲ್ಲವೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಂತ. ಮುಖ್ಯಮಂತ್ರಿ ಚಂದ್ರು ಸರ್ಗೆ ಈ ಮನೆಯಲ್ಲಿ ತುಂಬಾ ಇಷ್ಟ ಆಗುವಂಥ ಪ್ಲೇಸ್ ಯಾವುದು, ಎಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ? ಇದ್ರ ಮೇಲೆ ಅವರು ಬೆಳಗ್ಗೆ ಎದ್ದು ರಾತ್ರಿ ಮಲಗಕ್ಕೆ ಬರ್ತಾರೆ ಅಷ್ಟೇ ಮೇಲೆ ರೂಮ್ಗೆ. ಆಮೇಲೆ ಬೆಳಗ್ಗೆ ಎದ್ದು ಬಂದರೆ ಎಲ್ಲ ಇಲ್ಲೇ ಆಗತ್ತೆ. ಕನ್ನಡಿಗೆ ಅಪೋಸಿಟ್ ಆಗಿ ಈ ಗಡಿಯಾರ ಇದೆ. ಈ ಗಡಿಯಾರದಲ್ಲಿ ಸರ್ ಜೀವನನೇ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹೇಗೆ ಇದು? ಅವರು ಹೆಜ್ಜೆ ಗುರುತು, ಇದು ಪಾರ್ಲಿಮೆಂಟು. ಆಮೇಲೆ ಅವರು ನಡ್ಕೊಂಡು ಹೋದ್ರೆ ಅಲ್ಲಿ ಹೆಜ್ಜೆ ಆಮೇಲೆ ಟೈಮ್ ನೋಡ್ತಾ ಇದೆ ಅಲ್ಲಿ, ಮತ್ತೆ ಹೆಜ್ಜೆ. ಅದು 12 ಗಂಟೆದು. ಇದು ನಾಟಕದ ಒಂದು ಸ್ಟೇಜ್, ಅಂದರೆ ವೇದಿಕೆ ಮಾಡಿದ್ದು. ಹಂಗೆ ಬಂದರೆ ಇದು ಕ್ಲಾಪ್ ಸಿನಿಮಾ ಮತ್ತು ಸೀರಿಯಲ್ ಬಂದರು. ಅಲ್ಲಿಂದ ಬಂದು ಇಲ್ಲಿ ಪಾರ್ಲಿಮೆಂಟ್. ಸೊ ಅದನ್ನು ಹೊರತುಪಡಿಸಿದ್ರೆ ಹಾಲ್ನಲ್ಲಿ ಒಂದು ಚಿಕ್ಕ ಸಿಟ್ ಔಟ್ ಇದೆ. ಇಲ್ಲೊಂದು ಸಿಟ್ ಔಟ್ ಇದೆ. ಸೊ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಸರ್ ಕೂಡ ಇವಾಗ ಆರಾಮಾಗಿ? ನೀವು ಹೇಳಿದ್ರಿ ಸರ್ ಫೇವ್ರೇಟ್ ಪ್ಲೇಸ್ ಅಂತ, ಈಗಲೂ ಕೂಡ ಅವ್ರ ಫೇವ್ರೇಟ್ ಪ್ಲೇಸಲ್ಲೇ ಇದ್ದಾರೆ ಸರ್ ಆ್ಯಕ್ಚುಲಿ. ಆ್ಯಕ್ಚುಲಿ ನಾವು ಇದು ಶೂಟಿಂಗಿಗೆ ಅಂತ ಕಟ್ಸಿದ್ದು. ಎಲ್ಲಿ ಕ್ಯಾಮ್ರಾ ಇಟ್ಟರೆ ಎಲ್ಲಿ ನಾವು ಶೂಟಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಶೂಟಿಂಗಿಗೆ ಕಟ್ಸಿದ್ವಿ. ಅವ್ರು ಕಟ್ತಾ ನೀಟಾಗಿ ಕಟ್ಬಿಟ್ರಲ್ಲ, ಆಮೇಲೆ ನಾವು ಶೂಟಿಂಗಿಗೆ ಕೊಡೋಕೆ ಮನಸ್ಸು ಬರಲಿಲ್ಲ. ಅಯ್ಯೋ ಬೇಡ, ಇಲ್ಲ ಹಾಳು ಮಾಡಿಬಿಡ್ತಾರೆ ಇನ್ನು ಶೂಟಿಂಗ್ನವರು ಕ್ಯಾಮ್ರಾ ನಾವು ಪಾಪ ಅವ್ರದ್ದು ಕಷ್ಟ ಇರುತ್ತಲ್ಲ, ಆ ಕ್ಯಾಮ್ರಾದ್ದು ಎತ್ತಿಡಬೇಕು, ಇದು ಲೈಟಿಂಗ್ ತರಬೇಕು, ಅವೆಲ್ಲನೂ ಅವಾಗೆಲ್ಲ ಹಾಳು ಮಾಡ್ತಾರೆ ಅಂತ ನಾವು ಶೂಟಿಂಗ್ ಕೊಡಲಿಲ್ಲ. ಓಕೆ. ಸೊ ಸರ್ ಹೇಳ್ತಿದ್ರು ಇಲ್ಲೇ ಒಂದು ಸಣ್ಣ ವೇದಿಕೆನೇ ಆಗಿಬಿಡುತ್ತೆ ಮನೆಯಲ್ಲಿ, ಇಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು ಕೂಡ ನಡೆಯುತ್ತೆ ಅಂತ. ಇಲ್ಲಿ ನಾವು ಟೀಪೈ ಮಾಡಿಸಿದ್ದೀವಿ. ಈ ಟೀಪೈನ ಇಟ್ಟರೆ ಇದ್ರ ಸಮಕ್ಕೆ ಟೀಪೈ ಮಾಡಿಸಿದ್ದೀವಿ. ಆ ಟೀಪೈಗಳನ್ನು ಎಲ್ಲ ಸೇರಿಸಿ ಒಂದು ಸ್ಟೇಜ್ ಆಗುತ್ತೆ. ಆ ಸ್ಟೇಜಲ್ಲಿ ತುಂಬ ಕಾರ್ಯಕ್ರಮ ಮಾಡಿಸಿದ್ವಿ. ಸೊ ಈ ತೊಟ್ಟಿ ಮನೆ ಇದೆಯಲ್ಲ, ಈ ಜಾಗ ಇದೆಯಲ್ಲ, ಇದು ಸುತ್ತ ಒಂದಷ್ಟು ಆರ್ನಮೆಂಟ್ ಕೂಡ ಹಾಕಿದ್ರೆ, ಇವನ್ನೆಲ್ಲ ಎಲ್ಲಿ ತೊಗೊಂಡು ಬಂದರೆ? ಇದು ನಾನು ತಗೊಂಬಂದಿದ್ದು ಲಡಾಖಲ್ಲಿ, ಲಡಾಖಿಂದ ತೊಗೊಂಡು ಬಂದೆ. ಲಡಾಖಿಗೆ ಹೋಗಿದ್ದೆ ನಾನೊಂದ್ಸಲಿ. ಆವಾಗ ಗಂಟೆಗಳು 3 ಅಲ್ಲಿಂದನೇ ತೊಗೊಂಡು ಬಂದೆ ನಾನು. ಸೊ ದೇವರ ಮನೇಲಿ ಇದ್ದೀವಿ. ದೇವರ ಮನೇಲಿ ನಾನು ಅಬ್ಸರ್ವ್ ಮಾಡಿದಂತೆ ಮೇಲ್ಗಡೆ ಮಿರರ್, ಇದು ಕೂಡ ವಾಸ್ತುಗೆ ನಾವು ಹಾಕ್ಸಿರ್ಲಿಲ್ಲ. ಯಾರೋ ಒಂದ್ಸಲಿ ವಾಸ್ತುನವ್ರು ಬಂದಾಗ ಹೇಳಿದ್ರು ಇದು ವಾಸ್ತುಗೆ ಹಾಕ್ಸಿ ಅಂತ, ಅವಾಗ ಹಾಕ್ಸಿದ್ದದು. ಅಂದರೆ ವೆಸ್ಟಿಗೆ ಇರಬೇಕು ಅಂತ ಹೇಳ್ಬಿಟ್ಟ, ಈಸ್ಟ್ ಕಾಣಬೇಕು, ಇದು ಬೆಳಿಬೇಕು ಅಂದರೆ ಇದು ನೋಡಿದ್ರೆ ಅಲ್ಲೊಂದು ಕನ್ನಡಿ ಹಾಕಿದ್ದೀವಿ ನೋಡಿ. ಓಕೆ. ಈ ದೇವರು ಆ ಕನ್ನಡಿಯಲ್ಲಿ ಕಾಣಬೇಕು ಹೀಗೆ ಅಂತ ಹಾಕ್ಸಿದ್ರು. ಓಕೆ. ಸೊ ದೇವ್ರ ಮನೆಯನ್ನು ನೋಡಿದಾಗ ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋ ಇದೆ. ನೀವು ಯಾವ ದೇವರಿಗೆ? ಲಕ್ಷ್ಮೀ ನರಸಿಂಹಸ್ವಾಮಿನೇ ನಮ್ಮ ಮನೆ ದೇವರು. ಇಬ್ಬರಲ್ಲಿ ಕಾಂಪಿಟೇಷನ್ ಬಿಟ್ಟರೆ ಕುಕ್ಕಿಂಗಲ್ಲಿ ಎತ್ತಿದ ಕೈ ಅಂದರೆ ಯಾರು? ಇಲ್ಲ, ಅವರು ಫುಲ್ ಸೌತ್ ಇಂಡಿಯನ್ ನಾಟಿ ಸ್ಟೈಲ್ ಅಡುಗೆ ಮಾಡ್ತಾರೆ. ನಾನು ಎಲ್ಲ ಥರ ನನ್ನ ಮಕ್ಕಳಿಗೆ ಏನು ಬೇಕು ಇಟಾಲಿಯನ್. ಮಕ್ಕಳಿಗಿಂತ ಗಂಡಂಗೆ ಏನು ಬೇಕು ಅಂತ ಮಾಡ್ಕೊಂಡ್ಬಿಡ್ತಾಳೆ ಅವಳು. ನೀವೇನಾರ ಮಾಡ್ಕೊಳ್ಳಿ, ನಾವಿಬ್ರಿಗೆ ಇದು ಮಾಡ್ಕೊತೀನಿ ಅಂತಾಳೆ. ಹುಡುಗರು ನಮ್ಮ ತಿಂಡಿ ತಿಂತಾರೆ, ನಮ್ಮ ಊಟ ಮಾಡ್ತಾರೆ. ಬರೋದು ತುಂಬ ಸ್ಪೆಸಿಫಿಕ್. ಅವರು ಚಪಾತಿ ನಾರ್ತ್ ಇಂಡಿಯನ್ ಆ ಥರ ಇಷ್ಟಪಡ್ತಾರೆ. ಅವರು ನಾಟಿ ಸ್ಟೈಲ್ ಇಷ್ಟಪಡಲ್ಲ ಜಾಸ್ತಿ. ಪದ್ಮ ಮೇಡಮ್ ಮಾಡೋ ಬೆಸ್ಟ್ ಫುಡ್ಡು ನೀವು ತುಂಬ ಇಷ್ಟಪಟ್ಟು ಚಪ್ಪರ್ಸ್ಕೊಂಡು ತಿನ್ನೋವಂಥದ್ದು ಯಾವುದು? ಎಲ್ಲನೂ ಆ್ಯಕ್ಚುಲಿ ಸೌತ್ ಇಂಡಿಯನ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಉಪ್ಪಿಟ್ಟು, ರೊಟ್ಟಿಗಳು, ಅವರೆಕಾಳು ಉಸ್ಲಿ ತುಂಬ ಇಷ್ಟಪಡ್ತಾರೆ. ಅವರೆಕಾಳು ಉಪ್ಪಿಟ್ಟು ಇವೆಲ್ಲವೂ ಇಷ್ಟಪಡ್ತೀರಾ? ಸೊ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ರೂಮ್ ಇದೆ. ಸೊ ಆ ರೂಮಿಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಈ ರೂಮ್ನ ಗೆಸ್ಟ್ ರೂಮಾಗಿ ಇಟ್ಟಿದ್ದೀವಿ ಅಂತೇಳಿ ಮೇಡಮ್ ಹೇಳ್ತಾ ಇದ್ರು. ಅದನ್ನು ಹೊರತುಪಡಿಸಿದ್ರೆ ಚಂದ್ರು ಸರ್ದು ಬಟ್ಟೆ ಎಲ್ಲ ಇಲ್ಲೇ ಇರೋದು. ಸೊ ನೋಡೋಣ, ಅವ್ರು ಹೇಳ್ತಿದ್ರು ತುಂಬ ಸಿಂಪಲ್ ನಾನು ಬಟ್ಟೆ ವಿಚಾರದಲ್ಲಿ ಅಂತ. ನೋಡಿ, ಇದಿಷ್ಟು ಅವರ ಲೈಫ್ ಸ್ಟೈಲನ್ನು ಮತ್ತಷ್ಟು ಕಲರ್ಫುಲ್ಗೊಳಿಸುವಂತಹ ಐಟಮ್ಸ್ಗಳು. ತುಂಬಾ ಜುಬ್ಬಾಗಳಿದ್ದಾವೆ, ಎಲ್ಲ ಕಲರ್ದು ಜುಬ್ಬಾ ಇದೆ ಅಲ್ಲ ಮೇಡಮ್? ಸೊ ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಮೇಡಮ್? ನನಗೆ ಎಲ್ಲ ಹಾಕಂತಾರೆ ವೈಟೇ ಜಾಸ್ತಿ ಫೇವ್ರೇಟ್. ಸೊ ನಾವಿವಾಗ ಎಂಟ್ರಿ ಆಗ್ತಾ ಇದ್ದೀವಿ ಮುಖ್ಯಮಂತ್ರಿ ಚಂದ್ರು ಸರ್ ಮನೆಯ ಫಸ್ಟ್ ಫ್ಲೋರ್ಗೆ. ಮೇಡಮ್ ಈ ರೌಂಡ್ ಶೇಪ್ ನಂಗೆ ತುಂಬ ಇಷ್ಟ ಆಯ್ತು ಅಲ್ಲಿ ನೀವು ಮಾಡಿರೋದು. ಮತ್ತು ಇದೆಲ್ಲ ವುಡ್ ಎಲ್ಲ ಎಲ್ಲಿ ಸೆಲೆಕ್ಟ್ ಮಾಡಿದ್ದು ಮೇಡಮ್? ಎಲ್ಲ ಗೌರ್ಮೆಂಟ್ ಯಾವುದೋ ಒಂದು ಇದರಲ್ಲಿ ಅಂಗಡಿನಲ್ಲಿ ಹೋಗಿದ್ವಿ, ಅಲ್ಲಿ ತಗೊಂಡಿದ್ದು. ಸೊ ಈ ಇದನ್ನು ಅಷ್ಟೇ ಮೇಡಮ್,
ಕಲ್ಲು ಹಾಕಿದ್ದೀರಲ್ಲ ನೀವು, ಫ್ಲೋರಿಂಗ್ ಮಾಡಿದ್ದೀರಲ್ಲ, ಈ ಫ್ಲೋರ್ ನೋಡಿದಾಗಲೂ ಕೂಡ ಬಹಳನೇ ಒಂದು ಬ್ರೌನ್ ಕಲರಿಂದ ಮಣ್ಣ ಜೊತೆಲೇ ಕಾಂಟ್ಯಾಕ್ಟಲ್ಲಿ ಇದ್ದೀವೇನೋ ಅನ್ನೋ ಥರ ಇದೆ. ಹೌದು, ಇದು ಜೋಸೆಲ್ಮೇರ್, ಇದು ಜೋಸೆಲ್ಮೇರಿಂದ ಬರುತ್ತೆ. ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಫಸ್ಟ್ ಫ್ಲೋರ್ನಲ್ಲಿ ಏನೆಲ್ಲ ಇದೆ ಮೇಡಮ್? ಇದೊಂದು ಲೈಬ್ರರಿ ಇತ್ತು, ಈಗ ಬುಕ್ ಇಡೋಕ್ಕೆ ಸಾಕಾಗಲ್ಲ ಅಂತ ಮೇಲ್ಗಡೆ ಮಾಡಿದ್ದೀವಿ. ಹಾಂ, ಮಕ್ಕಳದ್ದು ಬುಕ್ಸು. ದೊಡ್ಡ ಮಗಳಿಗೆ ತುಂಬ ಇಷ್ಟ ಬುಕ್ಸ್. ಅವರ ಅಪ್ಪಾಜಿನ ನೋಡ್ಕೊಂಡೇ ಬಂದಿದ್ದಾಳಲ್ಲ, ಸೊ ಬುಕ್ಸ್ ಅಂದರೆ ಯಾವಾಗಲೂ ಮಲಗುವಾಗ ಹೇಳ್ಬೇಕಾದ್ರೆ ಎಲ್ಲ ಬುಕ್ಸ್ ಇರಬೇಕು ಅವಳಿಗೆ. ಹಾಂ, ಡಿಫ್ರೆಂಟಾಗಿ ಎಲ್ಲ ಕಲೆಕ್ಷನ್ಸ್ ಇದೆ ನೋಡಿ, ಸಾಹಿತ್ಯ, ಎಲ್ಲ ಒಂದೊಂದು ಕಥೆಗಳು, ಕಾದಂಬರಿಗಳು ಎಲ್ಲ ಸಪ್ರೇಟಾಗಿ ಬುಕ್ಸ್ ಹಾಕಿ. ಯೂಶ್ವಲಿ ಕೆಳಗಡೆ ಮಕ್ಕಳು ಬಿಡಲ್ಲ ಅಂತ ಇಲ್ಲಿ ಬಂದು ಇಲ್ಲಿ ಓದ್ಕೊತಾರೆ ಅವರು. ಸೊ 20 ವರ್ಷಗಳಿಂದ ಇದೇ ಮನೆಯಲ್ಲಿ ನಿಮ್ಮ ಜೀವನ ನಡೀತಾ ಇದೆ. ಸೊ ಹಾಗಾಗಿ ತುಂಬ ಕನಸುಗಳಿರುತ್ತೆ, ತುಂಬಾ ನೆನಪುಗಳಿರುತ್ತೆ, ಅವೆಲ್ಲವನ್ನು ಕೂಡ ಹಂಚ್ಕೊಂಡಿರೋ ಜೊತೆಗೆ ಇಡೀ ಮನೆಯನ್ನು ನಮಗೆ ಪರಿಚಯ ಮಾಡಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಮನ್ನ ಪದೇ ಪದೇ ಕಾಡೋ ಸಿನಿಮಾ ಪಾತ್ರ ಯಾವುದು? ಇಲ್ಲಮ್ಮ, ನಾನು ಸತ್ಯನೇ ಹೇಳ್ತೀನಿ, ಆ ಥರದ್ದೇನಿಲ್ಲ. ಎಲ್ಲ ಪಿಕ್ಚರ್ಗೂ ಮಾಡಿ ಮುಗಿಸ್ಬಿಟ್ಟು ಬಂದುಬಿಡ್ತೀನಿ. ಆ ಗಳಿಗೆಗೆ ಅನಿಸುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು, ಇದು ಇನ್ನೂ ಮಾಡ್ಬೋದಾಯಿತು, ಇನ್ನೂ ಕಾಡ್ತಾ ಇದೆ ಇದು ಅಂತ ಅಂದ್ಬಿಟ್ಟು. ನಾಟಕ ಮಾತ್ರ ಕಾಡುತ್ತೆ. ಅದು ಮುಖ್ಯಮಂತ್ರಿ ನಾಟಕ ನೋಡ್ತಾ ಇದ್ರೇ ಯಾವುದೋ ಒಂದು ಅಲ್ಲಿ ಮನೇಲೇ ನಡೀತಾ ಇದೆಯೇನೋ ಅನ್ನೋ ಥರ ಇರುತ್ತೆ. ಮೈ ಮೇಲೆ ಪೂರ್ತಿ ಆವರಿಸ್ಕೊಂಡಿರ್ತೀನಿ. ಅವು ಯಾರು ತಪ್ಪು ಮಾಡಿದ್ರು ಮ್ಯಾನೇಜ್ ಮಾಡ್ತಿರ್ತೀನಿ, ಯಾರು ತಪ್ಪು ಮಾಡಿದ್ರು ಗೊತ್ತಾಗ್ದಂಗೆ ಮುಚ್ಚಾಕೊಂಡು ನಾನೇ ಮಾಡ್ಕೊಂಡು ಹೋಗ್ತೀನಿ, ನಾಟಕ ಮುಗಿಸ್ತೀನಿ. ಅಂದರೆ ಚೇಂಜ್ ಆಗಿರ್ತಾರೆ ಪಾತ್ರಧಾರಿಗಳು, ಹಾಗಾಗಿ ಅದು ಒಂದು ನನಗೆ ಅದು ಯಾಕೆ ಅಂತ ಹೇಳ್ತೀನಿ. 45ನೇ ವರ್ಷ ಈಗ ಮಾಡ್ತಾ ಇರೋದು ನಾನು. ಅಟ್ ದಿ ಏಜ್ ಆಫ್ 28 ನಾನು ಮಾಡಿದ್ದು. 72ನಲ್ಲೂ ಅದೇ ಬಿರುಸಿನಲ್ಲಿ ಮಾಡ್ತೀನಿ, ಅದೇ ಥರದಲ್ಲಿ ಜನ ಬರ್ತಿದ್ದಾರೆ ಅಂದಾಗ ಆಶ್ಚರ್ಯ ಯಾಕಾಗುತ್ತೆ ಅಂದರೆ ಎಲ್ಲ ಮರಿತೀನಿ. ಅಲ್ಲ, ಒಂದೊಂದು ಟೈಮ್ ಸರ್ ಅಂತ ಹೆಸರುಗಳೇ ಬರೋಲ್ಲ ನನಗೆ. ಮತ್ತು ಜ್ಞಾಪಿಸ್ಕೊಂಡ್ರೆ ಊರಿಗೆ ಜ್ಞಾಪಕ ಬರೋದಿಲ್ಲ, ಅಲ್ಲಿ ಎಲ್ಲ ಜ್ಞಾಪಕ ಬರುತ್ತೆ. ಸೊ ನೀವು ತುಂಬ ಫ್ರೀಯಾಗಿದ್ದಾಗ ಪದೇ ಪದೇ ನಿಮ್ಮನ್ನು ಕಾಡುವಂಥ ಹಾಡು ಯಾವುದು? ಜನಪದ ಗೀತೆನೇ ನನಗೆ ಮೇಯ್ನ್. ಬೇರೆ ಯಾವ ಜನಪದ ಗೀತೆ ಕಾಡ್ತದೆ. ಕಾಡೋದಂದ್ರೆ ಸಬ್ಜೆಕ್ಟ್ ಅಲ್ಲ, ಅದರ ಟ್ಯೂನು. ಆಮೇಲೆ ಭಾವಗೀತೆ ಕಾಡ್ತದೆ. ಸಾಹಿತಿಗಳು ಬರೆದಿರ್ತಕ್ಕಂಥ ಗೀತೆ ಇದೆಯಲ್ಲ, ಆ ಥರದವು ಟಚ್ಚಿ ಹ್ಯೂಮನ್ ವ್ಯಾಲ್ಯೂಸ್ ಇರುವಂಥವು ಕಾಡುತ್ತೆ. ಸೊ ನಿಮಗೆ ಸೂಟ್ ಆಗುತ್ತೋ ಇಲ್ವೋ ಅಂತಲೂ ಕೂಡ ಆಲೋಚನೆಯೂ ಮಾಡ್ದೇ ಕೂಡ ಯಾವ್ದು ಪಾತ್ರ ಕೊಟ್ಟರು ಕೂಡ ನಾನು ಮಾಡಬಲ್ಲೆ ಅನ್ನೋ ಬಿರುಸಿನಲ್ಲಿ ಹೆಣ್ಣಿನ ಪಾತ್ರ ಕೂಡ ಹಾಕ್ತೀರಾ ನೀವು? ಹೌದು. ಓಕೆ. ಸೊ ಹೆಣ್ಣಿನ ಪಾತ್ರ ಮಾಡುವಾಗ 100% ಹೆಣ್ಣಾಗಿ ನಾನು ಒರ್ಸೋಕ್ಕಾಗಲ್ಲ. ಆ ಲೆವೆಲ್ಗೆ ಜನಕ್ಕೆ ಮೆಚ್ಚೋದಕ್ಕೆ ಸಾಧ್ಯನೇನು ಅಂತ ನೋಡಿ ಮಾಡಿರ್ತೀನಿ. ಯಾರು ನನ್ನ ನೋಡ್ಕೊಡೋದು, ಅವ್ರ ಕೈ ಹೆಂಗೆ ಆಡಿಸ್ತಾರೆ, ಕತ್ತು ಹೆಂಗೆ ಆಡಿಸ್ತಾರೆ, ಕಣ್ಣು ಹೆಂಗೆ ಆಡಿಸ್ತಾರೆ, ಅಂದರೆ ಈ ಥರದ್ದು ಏನು ನಡಿಗೆ ಗಿಡಿಗೆಲಿರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಮಾಡಿ ನಂದೇ ಅಂದರೆ ಅದು ಹಾಸ್ಯವಾಗಿ ಕಾಣಿಸ್ತದೆ ನಮ್ಮ ಮುಂದೆ. ನಮ್ಮ ಶರೀರ ಆ ಥರ ಬ್ಯೂಟಿ ಇರಲ್ವಲ್ಲ. ಆದರೂ ಮಾಡಿದ್ದೀನಿ, 2-3 ಪಿಕ್ಚರ್ ಮಾಡಿದ್ದೀನಿ. ಒಂದು ಮೇಯ್ನ್ ರೋಲೇ ಮಾಡಿದ್ದೀನಿ, ಅದೇ ಸಿಂಹದ್ರಿಯ ಸಿಂಹದಲ್ಲಿ. ಹಾಂ, ಎಸ್ ನಾರಾಯಣ್ ಹೇಳ್ಬಿಟ್ಟಿದ್ರು, ಕನ್ವರ್ಟ್ ಆಗ್ಬಿಟ್ಟವ್ರು ಪದ್ಮ ಅವರವರು. ಸೊ ಮೇಡಮ್ ಏನಾದ್ರು ಬೇಜಾರಲ್ಲಿದ್ದಾಗ, ಮುನ್ಸ್ಕೊಂಡಾಗ ಅವ್ರನ್ನ ರಂಸೋದಕ್ಕೆ ನೀವು ಹಾಡೋ ಹಾಡು ಯಾವುದು? ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಜೊತೆಯಲ್ಲಿದ್ದರೆ ನಾನು ಒಬ್ಬ ಸಿಪಾಯಿ. ಸೊ ನೀವು ಬಹಳಷ್ಟು ಜನರ ಜೊತೆ ಕಾಮಿಡಿಯನ್ ಆಗಿ ಮಾಡಬೇಕಾದ್ರೂ ಅಷ್ಟೇ ಸರ್, ನಿಮ್ಮ ಮತ್ತು ದೊಡ್ಡಣ್ಣ ಅವರ ಒಂದು ಬಾಂಡಿಂಗ್. ಸೊ ಆ ಬಾಂಡಿಂಗ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ತುಂಬ ಒಳ್ಳೆ ಗೆಳೆಯ. ಆಮೇಲೆ ನಾನೇ ಎಂಡಾರ್ಸ್ ಮಾಡ್ತೀನಿ, ನನಗಿಂತ ಒಳ್ಳೆ ನಟ ಅವನು. ಅಷ್ಟು ತೂಕ ಇಟ್ಕೊಂಡು ಅಷ್ಟು ದಪ್ಪ ಇದ್ದರೂ ಕೂಡ ಸ್ಟೇಜಿಗೆ ಬಂದ ಅಂದರೆ ದೆವ್ವ ಮೈ ಮೇಲೆ ದೆವ್ವ ಬಂದಂಗೆ ಆ ಪಾತ್ರದೊಳಗೆ ಹೋಗ್ಬಿಡ್ತಾನೆ. ಆಮೇಲೆ ನ್ಯಾಚುರಲಾಗಿ ಮಾಡ್ತಾನೆ. ಅವ್ನ ನಗು ಆಗಲಿ, ಅವನ ಎಕ್ಸ್ಪ್ರೆಷನ್ಸ್ ಆಗಲಿ, ಅವನ ಕಣ್ಣಾಗಲಿ, ಅವನ ಬಾಡಿ ಡ್ಯಾನ್ಸು. ನಾನು ಹೇತ್ಲಾಡಿ ಡ್ಯಾನ್ಸೇ ಸರಿಯಾಗಿ ಮಾಡಲ್ಲ, ಅವನು ಪಾಪ ಅದೂ ಒಂದಿಷ್ಟು ಮೂಮೆಂಟ್ಸ್ ಆಗ್ತಾನೆ. ಮಹಾನ್ ನಟ. ಅವನ ಜೊತೆ ನಾವು ಮಾಡೋವಾಗ ನಾವು ಒಳ್ಳೆ ನಟರಾಗ್ಬಿಡ್ತೀವಿ ಅಂಥ ನಟ, ಗೆಳೆಯನಾಗೋ ನಟ, ಎಲ್ಲ ನಟ. ಇನ್ನು ಸ್ವಲ್ಪ ಡಿಸಿಪ್ಲಿನ್ ಆಗಿದ್ದರೆ, ಮನುಷ್ಯ ಆರ್ಡ್ರ್ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಒಂದು 100 ಪಿಕ್ಚರ್ ಮಾಡ್ಬೋದು ಅವನು. ಸರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ. ಈಗ ರಾಜ್ಕುಮಾರ್ ಜೊತೆನೂ ಭೇಟಿಯಾದಾಗ ಮನುಷ್ಯತ್ವ ಅನ್ನೋದಕ್ಕೆ ಏನೋದಕ್ಕೆ ಕಲಾವಿದನಾಗಿ ದೈತ್ಯ ಸಾಟಿನೇ ಇಲ್ಲ ಆ ಮನುಷ್ಯನಿಗೆ. ಹಾಗೆ ಅದೃಷ್ಟವಶಾತ್ ಆತನಿಗೆ ಸೌಂದರ್ಯನೂ ಕೊಟ್ಬಿಟ್ಟಿತ್ತು, ಅದನ್ನು ಅವ್ರು ಕಾಪಾಡಿಕೊಂಡಿದ್ರು. ಅದರ ನಡವಳಿಕೆ ಇದೆಯಲ್ಲ, ಗ್ರ್ಯಾಟಿಟ್ಯೂಡ್. ರಾಜ್ಕುಮಾರ್ ಅವರ ನಡವಳಿಕೆ, ಆ್ಯಟಿಟ್ಯೂಡು, ಅದು ನಮಗೆ ಭಾಳ ದೊಡ್ಡ ಪಾಠ ಕಲಿಸ್ತು. ಯಾರು ಹೋದರೂ ಏಕವಚನ ಇಲ್ಲ, ಯಾರಿಗಾದರೂ ಎದ್ದು ನಿಂತ್ಕೊಂಡು ಗೌರವ ಕೊಡ್ತಕ್ಕಂಥದ್ದು. ಅದು ನಾಟಕ ಅಂತ ಅನ್ನಿಸ್ತಾ ಥರ ಇತ್ತು, ಇಲ್ಲ ಜೀವನ ಪ್ರತಿವಂತೆ ಅದನ್ನೇ ಮಾಡಿದ್ದಾರೆ ಅವರು. 50% ಇವತ್ತು ಅವ್ರು ಜೀವಂತವಾಗಿರೋದು ಅವ್ರ ಆ್ಯಟಿಟ್ಯೂಡಿಂದಲೇ. ಪ್ಲಸ್ ಅದ್ರ ಜೊತೆಗೆ ಅದ್ಭುತವಾದ ನಟನೆ ಮಾಡಿದ್ದಾರೆ. ಆಮೇಲೆ ಎಲ್ಲೋ ಒಂದು ಕಡೆ ಅವ್ರ ಕೌಟುಂಬಿಕ ಸಮಸ್ಯೆಗಳು ಏನಿದ್ದರೂ ಕೂಡ ಪಾತ್ರ ಮಾಡುವಾಗ ಅದನ್ನೆಲ್ಲ ಮರೆತು, ಮೈ ಮರೆತು
ಜೀವ ತುಂಬ್ತಿದ್ರು, ಜೊತೆಯಲ್ಲಿ ಇದ್ದವ್ರನ್ನ ನಗಿಸ್ಕೊಂಡಿರ್ತಿದ್ರು. ಒಟ್ಟಿಗೆ ಸಂಘಜೀವಿ, ಒಂಟಿಯಾಗಿರೋಕ್ಕೆ ಇಷ್ಟಪಡ್ತಿರಲಿಲ್ಲ. ಏನಾದರೂ ತಿನ್ನಬೇಕಾದ್ರೂ ಕೂಡ ಎಲ್ಲನೂ ಹಂಚ್ಕೊಂಡು ತಿನ್ನಬೇಕು. ನಮ್ಮ ಶೂಟಿಂಗ್ ಹೋದಾಗ ಯಾವುದಾದ್ರು ಹಳ್ಳಿನಲ್ಲಿ ಹೋದ್ರೂ ಕೂಡ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಆಮೇಲೆ ಏನಾರ ಒಂದು ಹೇಳಬೇಕಾದ್ರೆ ಹೊಗಳ್ಬೇಕಾದ್ರೆ ಬಾಯಿ ತುಂಬ ಹೊಗಳ್ತಕ್ಕಂಥದ್ದು, ಬಾಯಿ ತುಂಬ ಮಾತಾಡಿಸ್ತಕ್ಕಂಥ ಗುಣ ಇತ್ತು. ಸೊ ವಿಷ್ಣುವರ್ಧನ್ ಹಾಗೂ ನಿಮ್ಮ ಒಡನಾಟದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಘಟನೆಯನ್ನು ಹಂಚ್ಕೊಳ್ಬೋದು ಅಂತ ಅಂದರೆ? ಘಟನೆ ಏನಿಲ್ಲ, ಅವರು ಅಷ್ಟು ಒಳ್ಳೆ ನಟ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಸುಂದರವಾಗಿದ್ದರು. ಎಲ್ಲೋ ಒಂದು ಕಡೆ ಅವರಿಗೆ ಭಯ ಕಾಡ್ತಿತ್ತು ಮತ್ತು ಸಂಘಜೀವಿ ಆಗ್ತಿರ್ಲಿಲ್ಲ. ಅಂದರೆ ಸಂಘ ಅಂದರೆ ಲಿಮಿಟೆಡ್ ಜನನ. ಈ ರಾಜ್ಕುಮಾರ್ ಹೋದ ಕಡೆ ಅಷ್ಟು ಜನರು ಮಾತಾಡ್ಸ್ಕೊಂಡು ಹೋಗೋರು, ಅಷ್ಟು ಜನ ಕೂತ್ಕೊಳ್ಳೋರು. ಇವರು ಸೆಲೆಕ್ಟ್ ಮಾಡ್ಕೊಳ್ಳೋರು. ಈ ಗುಂಪಲ್ಲಿ ಇವರಿಬ್ಬರು ಮೂವರು ಸಾಕು ನನಗೆ ಅನ್ನೋ ಥರದ್ದೆಲ್ಲ ಅವ್ರನ್ನ ಕರೆದು ಮಾತಾಡಿಸ್ಕೊಳ್ಳೋದು. ಆಮೇಲೆ ಎಲ್ಲೋ ಒಂದು ಕಡೆ ಮರೆಯಲ್ಲಿ ಕದ್ದು ಮಚ್ಚು ಅಂಥದ್ದೆಲ್ಲ ಕೂತ್ಕೊಂಡು ಕಾಲ ಕಳೀತಕ್ಕಂಥದ್ದೇ ಅಭ್ಯಾಸ ಜಾಸ್ತಿ. ನಾವು ಅವರು ವಿಷ್ಣುವರ್ಧನ್ ಎಷ್ಟೇ ಕ್ಲೋಸ್ ಇದ್ದರು, ಅವ್ರು ಕರೀದೇ ಇದ್ದರೆ ಅವ್ರ ಕಡೆ ಹೋಗ್ತಾನೆ, ಕ್ಯಾರವನ್ಗಾಗಲಿ ರೂಮ್ಗಾಗಲಿ. ಮೂಡಿ ಫೆಲೋ, ಯಾಕೆ ಎಲ್ಲರನ್ನೂ ಬಿಡ್ತೀರಾ ಅಂತ ಏನೋ ಒಂದು ಅಂದ್ಬಿಡೋರು, ಈ ಥರದ್ದೆಲ್ಲ ಇತ್ತು. ಅದರ್ವೈಸ್ ಉಮಾಶ್ರೀ ಹಾಗೂ ನಿಮ್ಮ ನಡುವಿನ ಒಡನಾಟ? ಸೋದರಿ ಥರ ಪಾತ್ರದಲ್ಲಿ ಏನೇನೋ ಮಾಡಿದ್ದೀವಿ. ತಂಗಿ ಅಣ್ಣ ಇದ್ದಾಗೆ ಅದು ಸಣ್ಣ ಪುಟ್ಟ ಕಷ್ಟ ಕಾಲಿಗೆ ಜನಕ್ಕೆ ಮಾತಾಡಿಕೊಂಡು, ರಾಜಕೀಯದಲ್ಲಿ ಮಾತಾಡಿಕೊಂಡು ಜೊತೆಲಿದ್ದೀವಿ. ಸರ್, ಇವಾಗ ನಿಮಗೆ 72 ಇಯರ್ಸ್. ಈ ವಯಸ್ಸಿನಲ್ಲೂ ಕೂಡ ನಿಮ್ಮ ಶೆಡ್ಯೂಲ್ ಹೇಗಿರುತ್ತೆ ಸರ್, ಡೈಲಿ ಶೆಡ್ಯೂಲ್? ಪ್ರತಿ ತಿಂಗಳು ನಾಟಕ ಆಡ್ತೀನಿ, ಬಿಡೋದಿಲ್ಲ. ಎಲ್ಲಿದ್ದರೂ ಕೂಡ ಬಂದು ನಾಟಕ ಆಡೋಗ್ತೀನಿ. ಸದ್ಯಕ್ಕೆ 2 ನನ್ನ ಹತ್ರ ಇರೋದು. ನಮ್ಮ ತಂಡದ ಒಂದು 12 ನಾಟಕ ಇದ್ದಾವೆ. ನಾನು ಭಾಗವಹಿಸ್ತಿರೋದು 2 ನಾಟಕ. ಅದರೊಳಗೂ 3 ಮತ್ತೆ ಮುಖ್ಯಮಂತ್ರಿ ಕಾಂತ ಅಂತ. ಈಗ ಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿ ನಾನು ತಿಂಗಳಲ್ಲಿ ಎಲ್ಲಾದರೂ ಒಂದು ಕಡೆ ಮಾಡ್ತಾನೆ ಇರ್ತೀನಿ. ಅದು ನನ್ನ ಆ್ಯಕ್ಟಿವಿಟೀಸ್ ಉಳಿಸ್ಕೊಂಡು ಬಂದಿರೋದು ಅವತ್ತಿಂದಲೂ. TV ಸೀರಿಯಲ್ನಲ್ಲಿ ಮನೇಲಿ ಇರ್ತೀನಿ. ದುಡ್ಡು ಕಡಿಮೆ ಬರ್ಬೋದು ನನಗೆ, ಆದರೆ ಎಲ್ಲರ ಮನೆಯಲ್ಲೂ ಎಲ್ಲರ ಜೊತೆಯಲ್ಲೂ ಇರ್ತೀನಿ. ನಾನು ಪ್ರೀತಿಸೋ ಜನದ ಜೊತೆಯಲ್ಲಿ ಇರ್ತೀನಿ ಅನ್ನೋದು ಒಂದು ಪ್ರೀತಿ, ವಿಶ್ವಾಸ ಕಳೆದೋಗಲ್ಲ. ಸಿನಿಮಾ ಮಾಡೋದು ಹೆವಿ ದುಡ್ಡು ಬರುತ್ತೆ, ಅದರಿಂದ ಹೆವಿ ಚಪ್ಪಾಳೆ ಬೇರೆ ಥರದಲ್ಲಿ ಅದು ಬೆನಿಫಿಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತೀನಿ. ರಾಜಕಾರಣವನ್ನು ಆತ್ಮತೃಪ್ತಿಗೋಸ್ಕರ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಹೋರಾಟ ನನ್ನ ಕರ್ತವ್ಯ, ಈ ದೇಶದ ಪ್ರಜೆಯಾಗಿ ಕರ್ತವ್ಯ ಅಂತ ಮಾಡ್ತೀನಿ. ಕುಟುಂಬ ಬಿಟ್ಟರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ ಅಂತ ಅದನ್ನು ಜೊತೆಲಿ ಇಟ್ಕೊಂಡು ಮಾಡ್ತೀನಿ. ವ್ಯವಸಾಯದ ಕಡೆದು ಸ್ವಲ್ಪ ಆಸಕ್ತಿ ಇದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮನಬಿಚ್ಚಿ ಮಾತಾಡಿದ್ರೆ ಇಡೀ ಕುಟುಂಬವನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ರಿ. ಎಸ್ಪೆಷಲಿ ನಿಮ್ಮ ಹೋಮ್ ಮಿನಿಸ್ಟರ್ ಕೂಡ ನಿಮ್ಮ ಬಗ್ಗೆ ಇರುವಂಥ ಎಲ್ಲ ಅಭಿಪ್ರಾಯಗಳು, ಹಾಗೆ ನಿಮ್ಮ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಕೆ ಆಸೆ ಪಡುವಂಥ ಕೆಲವಾರು ವಿಚಾರಗಳನ್ನ ಕೂಡ ತಿಳಿಸ್ಕೊಟ್ರಿ. ಇಡೀ ಕುಟುಂಬಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ. ನೋಡಿದ್ರಲ್ಲ, ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇಡೀ ಕುಟುಂಬ ಮನಬಿಚ್ಚಿ ಮಾತಾಡ್ತು. ಅವರ ಮನಸ್ಸಿನ ಎಲ್ಲ ಅವರ ಲೈಫಿನ ಏರುಪೇರುಗಳಿಂದ ಹಿಡಿದು ಅವರ ಮನಸ್ಸಿನ ಖುಷಿ ದುಃಖಗಳು ಎಲ್ಲವೂ ಕೂಡ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.